ಟ್ರಾವೆಲ್ ಇಂಡಸ್ಟ್ರಿನಲ್ಲಿ ಕೂಡ ಅನೇಕ ಮಂದಿಗೆ ಸಣ್ಣ ಪುಟ್ಟ ಉದ್ಯಮಿಗಳು ಬರ್ತಾ ಇದ್ದಾರೆ ಈಗ. ಹೊಸ ಯುವಕರೆಲ್ಲ ಬರ್ತಾ ಇದ್ದಾರೆ. ಒಂದೆರಡೋ ಮೂರೋ ಮ್ಯಾನ್ ಇಟ್ಕೊಂಡು ಆ ಥರ ಶುರು ಮಾಡಿ ಮತ್ತು ನಿಧಾನವಾಗಿ ಇನ್ಕ್ರೀಸ್ ಮಾಡ್ತಾ ಹೋಗುವಂಥದ್ದು. ಸೊ ಅಂಥವರಿಗೆ ಒಂದು ನಮ್ಮ ಸರ್ಕಾರದ ಕಡೆ ಏನಾದರೂ ಪ್ರೋತ್ಸಾಹ ಸಿಗ್ತಾ ಇದೆಯಾ? ಈ ಟ್ಯಾಕ್ಸೇಷನ್ ಸಿಸ್ಟಮ್ಸ್ಗಳೆಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಸಂವಿಧಾನಿಕ ಅದು ಹಕ್ಕೋದು. ನಮ್ಮ ರಾಜ್ಯದಲ್ಲಿ ನಾವು ಬೇಡಿಕೆಗಳನ್ನು ಇಡಬೇಕು, ನಮ್ಮ ರಾಜ್ಯದಲ್ಲಿ ಏನು ಮಾಡ್ತಾರೆ ನೋಡಬೇಕು, ಅದರ ಮೂಲಕ ಬರ್ಬೋದು. ನ್ಯೂ ಸ್ಟಾರ್ಟಪ್ ಯೋಜನೆಗಳಂತಿದೆ, ಅದರ ಯೋಜನೆ ಅಂಡರಲ್ಲಿ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಹೆಚ್ಚಿನ ಅಂಶ ನಮ್ಮ ಕರ್ನಾಟಕದಲ್ಲಿ ಯಾರು ಮಾಡಲಿಲ್ಲ. ಅದು ಎಷ್ಟೋ ಜಾಗಗಳನ್ನು ನಾವು ನೋಡಿರಲ್ಲ. ಅಂಥ ಜಾಗಗಳನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರ ಐಡೆಂಟಿಟಿ ಮಾಡಿಬಿಟ್ಟು ಆ ಪ್ರದೇಶಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಬೇಕಾಗಿತ್ತು. ನಾವು ಅತಿಥಿ ದೇವೋ ಭವ ಅಂತ ಹೇಳಿದರೆ ಸಾಲದು, ನಾವು ತತ್ವಮಸಿ ಸಿದ್ಧಾಂತದಲ್ಲಿ ಇರಬೇಕಾಗತ್ತೆ. ನಾವು ಅವರನ್ನು ರೆಸ್ಪೆಕ್ಟ್ ಆಗಿ ನೋಡಿಕೊಂಡ್ರೆ ಅವರು ನಮ್ಮನ್ನು ರೆಸ್ಪೆಕ್ಟ್ ಆಗಿ ನೋಡ್ತಾರೆ, ನಮ್ಮ ಜಾಗಗಳನ್ನು ಕೂಡ ಗೌರವದಿಂದ ವಾಚ್ ಮಾಡ್ತಾರೆ. ಈ ಸ್ಪಿರಿಚುವಲ್ ಟೂರಿಸಂ ಬಗ್ಗೆ ನೀವು ಕಂಡುಕೊಂಡಂತಹ ನಿಮ್ಮ ಅನುಭವಗಳು ಮತ್ತು ಇನ್ನು ಮುಂದೆ ಇದನ್ನು ಮತ್ತಷ್ಟು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನೆಲ್ಲ ಮಾಡ್ಬೋದು ಅಂತ? ಸ್ಪಿರಿಚುವಲ್ ಟೂರಿಸಂ ಅನ್ನೋದು ನಮ್ಮ ದೇಶಕ್ಕೇನು ಹೇಳಿಕೊಡುವಂಥದ್ದೇ ಅಲ್ಲ. ಅದು ಹೌದು, ಈ ಹಿಂದೆ ಸಾವಿರಾರು ವರ್ಷಗಳಿಂದ ಇದು ನಡ್ಕೊಂಡು ಬಂದಿದ್ದು. ಆವಾಗ ಎಲ್ಲರಿಗೂ ಒಂದೇ ದಾರಿ, ಒಂದು ಸಾಮಾನ್ಯ ದರ್ಜೆಯಾಗಿ ಹೋಗಬೇಕಾಗಿತ್ತು. ಈಗ ಹಾಗಲ್ಲ. ಈಗ ಅವರವರ ಏನು ಹಣಕಾಸಿನ ಪರಿಸ್ಥಿತಿಯ ಮೇಲೆ ನಾವು ನಾಗರಿಕರಾಗಿ ನಾವೇ ತುಂಬ ಬದಲಾವಣೆ ಆಗಬೇಕು. ನಾವು ಚೇಂಜ್ ಆದರೆ ಮತ್ತು ನಾವು ನಮ್ಮ ಸೈಟಿಗೆ, ನಮ್ಮ ಯಾವುದೇ ಪಾರಂಪರಿಕ ತಾಣ ಇರ್ಬೋದು, ಇದನ್ನು ನಾವು ಸಂದರ್ಶನ ಮಾಡೋದು, ನಾವು ಗೌರವವನ್ನು ಕೊಟ್ಟರೆ ವಿದೇಶಿಯರು ನಮ್ಗೆ ಮತ್ತೆ ಇನ್ನಷ್ಟು ಗೌರವ ಕೊಡ್ಬೋದು. ನಾವು ಪ್ರವಾಸಿಗನಾಗಿ ಏನೇನು ನೋಡಬೇಕು ಅನ್ನೋದು ನಮಗೆ ಇನ್ನೂ ಕಲಿಬೇಕಾಗಿದೆ. ನಿಜ ನಿಜ. ಖಂಡಿತ ಕೂಡ. ಆಮೇಲೆ ಇನ್ನೊಂದು, ಈಗ ಟ್ರಾವೆಲ್ ಇಂಡಸ್ಟ್ರಿನಲ್ಲಿ ಕೂಡ ಅನೇಕ ಮಂದಿಗೆ ಸಣ್ಣ ಪುಟ್ಟ ಉದ್ಯಮಿಗಳು ಬರ್ತಾ ಇದ್ದಾರೆ ಈಗ. ಹೊಸ ಯುವಕರೆಲ್ಲ ಬರ್ತಾ ಇದ್ದಾರೆ. ಒಂದೆರಡೋ ಮೂರೋ ಮ್ಯಾನ್ ಇಟ್ಕೊಂಡು ಆ ಥರ ಶುರು ಮಾಡಿ ಮತ್ತು ನಿಧಾನವಾಗಿ ಇನ್ಕ್ರೀಸ್ ಮಾಡ್ತಾ ಹೋಗುವಂಥದ್ದು. ಸೊ ಅಂಥವರಿಗೆ ಒಂದು ನಮ್ಮ ಸರ್ಕಾರದ ಕಡೆ ಏನಾದರೂ ಪ್ರೋತ್ಸಾಹ ಸಿಗ್ತಾ ಇದೆಯಾ? ಅದೆಲ್ಲವೂ ಕೂಡ ನಾವು ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ಕಾರಗಳಿಂದ ಏನು ಬರುತ್ತೆ ಆಯವ್ಯಯದಲ್ಲಿ ಮಾತ್ರ ನಾವು ಯೋಚನೆ ಮಾಡ್ಬೋದು. ಕೇಂದ್ರ ಸರ್ಕಾರದ ಆಯವ್ಯಯದಲ್ಲಿ ಅದು ಯಾವುದೂ ಈ ಟ್ಯಾಕ್ಸೇಷನ್ ಸಿಸ್ಟಮ್ಸ್ಗಳೆಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ರಾಜ್ಯದ ಸಂವಿಧಾನಿಕ ಅದು ಹಕ್ಕೋದು. ನಮ್ಮ ರಾಜ್ಯದಲ್ಲಿ ನಾವು ಬೇಡಿಕೆಗಳನ್ನು ಇಡಬೇಕು, ನಮ್ಮ ರಾಜ್ಯದಲ್ಲಿ ಏನು ಮಾಡ್ತಾರೆ ನೋಡಬೇಕು, ಅದರ ಮೂಲಕ ಬರ್ಬೋದು. ಆದರೆ ಇದರಲ್ಲಿ ಕೆಲವೊಂದು GST ಕಡಿಮೆ ಮಾಡಿದ, GST ಇನ್ನೂ ಇದರಲ್ಲಿ ಬರಲ್ಲ, ಆಯವ್ಯಯದಲ್ಲಿ GST ಕೂಡ ಬರಲ್ಲ. ಕೆಲವೊಂದು ಫಾರಿನ್ ಡೆಲಿಗೇಟ್ಸ್ಗಳು ಬರುವಾಗ ಹೋಗುವಾಗ ಕೆಲವೊಂದು ಫ್ರೀ ಇದು ಮಾಡಿದ್ದಾರೆ, ಕಸ್ಟಮ್ಸ್ ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಫ್ರೀ ಮಾಡಿದ್ದಾರೆ. ಆಮೇಲೆ ಇಂಥದ್ದೆಲ್ಲ ನಮಗೆ ಒಲುಮೆ ಆಗುತ್ತೆ. ಇದೆಲ್ಲ ಪಾಸಿಟಿವ್ ಥಿಂಕಿಂಗ್ ಆಗುತ್ತೆ ಇದು. ಆಮೇಲೆ ನ್ಯೂ ಸ್ಟಾರ್ಟಪ್ ಯೋಜನೆಗಳಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು, ಇವಾಗ 5 ಕಾರ್ ಇರಲಿ ಅಥವಾ 10 ಗಾಡಿಗಳನ್ನ ಇಟ್ಕೊಂಡು ಅವನು ನ್ಯೂ ಸ್ಟಾರ್ಟಪ್ ಯೋಜನೆಗಳಂತಿದೆ, ಅದರ ಯೋಜನೆ ಅಂಡರಲ್ಲಿ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಹೆಚ್ಚಿನ ಅಂಶ ನಮ್ಮ ಕರ್ನಾಟಕದಲ್ಲಿ ಯಾರು ಮಾಡಲಿಲ್ಲ. ಅದು ಅಂಥದ್ದೊಂದು ಕರ್ನಾಟಕ ಸ್ಟೇಟಲ್ಲಿ ಇದೆ. ಡಿಜಿಟಲ್ ಸಿಸ್ಟಮ್ಯಾಟಿಕ್ ಒಂದಿದೆ. ಆ ಸಿಸ್ಟಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಅವರಿಗೆ ಹಲವಾರು ತಿಂಗಳುಗಳ ಕಾಲ ಅವರ ಎಂಪ್ಲಾಯೀಸ್ ಸ್ಯಾಲ್ರಿ ಕೂಡ ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ. ಅಂಥ ಬೆನಿಫಿಟ್ ಇದೆ. ಅದು ಇನ್ನೂ ನಮ್ಮವರು ಕೆಲವು ನಮ್ಮ ಟ್ರಾವೆಲ್ ಇಂಡಸ್ಟ್ರಿ ಅವರಿಗೆ ಅದರದ್ದು ಅಷ್ಟೊಂದು ಗೊತ್ತಾಗಲಿಲ್ಲ. ಅದು ಮಾಡಬೇಕಾಗತ್ತೆ. ಅಂಥದ್ದೆಲ್ಲ ಇದೆ, ರಾಜ್ಯದಿಂದ ಕೂಡ ಇದೆ. ಅದು ಪ್ರತಿ ವರ್ಷ ಸಾಧಾರಣ ಮೋರ್ ದೆನ್ 500 crore rupees ಅದಕ್ಕಾಗಿ ಇಟ್ಟಿದ್ದಾರೆ. ಯಾರಾದರೂ ಒಬ್ಬ ಹೊಸ ಉದ್ಯಮವನ್ನು ಸ್ಟಾರ್ಟ್ ಮಾಡಿಬಿಟ್ಟು ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿದರೆ ಅವನಿಗೆ ಮೊದಲ 6 ತಿಂಗಳುಗಳ ಕಾಲ ಅವನಿಗೆ ಬೇಕಾದ ಫೆಸಿಲಿಟಿಗಳನ್ನೆಲ್ಲ ಸರ್ಕಾರದ ಹಣದಲ್ಲೇ ಕೊಡ್ತಾರೆ. ಅಂಥದ್ದು ಯೋಜನೆಗಳಿದೆ, ಆದರೆ ಜನರಿಗೆ ಅದನ್ನು ಕರೆಕ್ಟಾಗಿ ಉಪಯೋಗಿಸಲಿಕ್ಕೆ ಗೊತ್ತಿಲ್ಲ ಅಷ್ಟೇ. ಹೌದು ವೀಕ್ಷಕರೇ, ನಮ್ಮಲ್ಲಿ ಈ ಸ್ಪಿರಿಚುವಲ್ ಟೂರಿಸಂ ಅಥವಾ ಆಧ್ಯಾತ್ಮ ಟೂರಿಸಂ ಅನ್ನೋದು ಬಹಳ ಜನಪ್ರಿಯವಾಗಿದೆ. ನಿಮಗೆ ಫಾರ್ ಎಕ್ಸಾಂಪಲ್, ಈಗ ಪ್ರಯಾಗ್ರಾಜ್ನಲ್ಲಿ ಕಳೆದ ವರ್ಷ ಈ ಕುಂಭಮೇಳ ಆದಾಗ 60 ಕೋಟಿಗೂ ಹೆಚ್ಚು ಮಂದಿ ಅಲ್ಲಿಗೆ ಭೇಟಿ ನೀಡಿದ್ರು. ಇಮ್ಯಾಜಿನ್ ಮಾಡಿ, ಎಷ್ಟೋ ದೇಶಗಳ ಜನಸಂಖ್ಯೆ ಕೂಡ ಲಕ್ಷದ ಆಸ್ಪಾಸ್ನಲ್ಲಿರುತ್ತೆ. ಹಾಗಿರುವಾಗ ಒಂದು ಪ್ರದೇಶಕ್ಕೆ, ಪ್ರಯಾಗ್ರಾಜ್ ಅನ್ನುವಂಥ ಒಂದು ಪ್ರದೇಶಕ್ಕೆ 60 ಕೋಟಿಗೂ ಹೆಚ್ಚು ಮಂದಿ ವೀಕ್ಷಣೆ ಮಾಡ್ತಾರೆ. ಅಂದರೆ ನಮ್ಮ ದೇಶದಲ್ಲಿ ಸ್ಪಿರಿಚುವಲ್ ಟೂರಿಸಂ ಎಷ್ಟೊಂದು ಅವಕಾಶಗಳಿದೆ ಮತ್ತು ಸಾಧ್ಯತೆಗಳಿದೆ ಅನ್ನೋದಕ್ಕೆ ಇದು ದೊಡ್ಡ ಎಕ್ಸಾಂಪಲ್ ಆಗಿದೆ. ಹಾಗಾಗಿ ಇದು ನಾನು ಒಂದೇ ಮಾತು ಹೇಳಿದೆ, ಕಾಶಿ ಇರ್ಬೋದು, ಅಯೋಧ್ಯೆ ಇರ್ಬೋದು, ಅಥವಾ ತಿರುಪತಿ ಇರ್ಬೋದು, ದಕ್ಷಿಣ ಭಾರತ ದೇವಾಲಯಗಳಿರ್ಬೋದು, ಹೀಗೆ ಸ್ಪಿರಿಚುವಲ್ ಟೂರಿಸಮ್ಗೆ ಸಾಕಷ್ಟು ಉಜ್ವಲವಾದಂತಹ ಅವಕಾಶಗಳಿರುವಂತಹ ನಮ್ಮ ದೇಶದಲ್ಲಿ ಸ್ಪಿರಿಚುವಲ್ ಟೂರಿಸಮ್ಗೆ ಅದರ ಸಾಧ್ಯತೆಗಳ ಬಗ್ಗೆ ಬಜೆಟ್ನಲ್ಲಿ ಏನು ಹೇಳಿದ್ದಾರೆ ಮತ್ತು ಮುಂಬರುವ ದಿವಸಗಳಲ್ಲಿ ಇದನ್ನು ಮತ್ತಷ್ಟು ಹೆಚ್ಚು ಇದಕ್ಕೊಂದು ಕಾಯಕಲ್ಪ ನೀಡಬಹುದು ಅನ್ನೋದ್ರ ಬಗ್ಗೆ ತಜ್ಞರನ್ನು ಕೇಳೋಣ. ಹಾಗಾಗಿ ಅಡಿಗೆ ಅವರೇ, ನಿಮಗೆ ಅನಿಸುತ್ತೆ ಇವಾಗ ಈ ಸ್ಪಿರಿಚುವಲ್ ಟೂರಿಸಂ ಬಗ್ಗೆ ನೀವು ಕಂಡುಕೊಂಡಂತಹ ನಿಮ್ಮ ಅನುಭವಗಳು ಮತ್ತು ಇನ್ನು ಮುಂದೆ ಇದನ್ನು ಮತ್ತಷ್ಟು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನೆಲ್ಲ ಮಾಡ್ಬೋದು ಅಂತ? ಒಳ್ಳೆ ಪ್ರಶ್ನೆ ಇದು. ಸ್ಪಿರಿಚುವಲ್ ಟೂರಿಸಂ ಅನ್ನೋದು ನಮ್ಮ ದೇಶಕ್ಕೇನು ಹೇಳಿಕೊಡುವಂಥದ್ದೇ ಅಲ್ಲ. ಅದು ಈ ಹಿಂದೆ ಸಾವಿರಾರು ವರ್ಷಗಳಿಂದ ಇದು ನಡ್ಕೊಂಡು ಬಂದಿದ್ದು. ಏನೇ ಅಲ್ಲ ಇದ್ದರೂ ಒಂದು ಕಾಶಿ ಯಾತ್ರೆ ಮಾಡಬೇಕು ಅಂತ, ಅದು ಒಂದು ಟೂರಿಸಮ್ಮೇ.
ಕಾಶಿ ಯಾತ್ರೆಗೆ ಹೋಗಬೇಕು, ನಾವು ಸದ್ಗತಿಯನ್ನು ಹೊಂದಬೇಕು ಅನ್ನುವಂಥದ್ದು. ಸೊ ನಮ್ಮ ದೇಶದಲ್ಲಿ ಈ ದೇವಸ್ಥಾನಗಳಿಗೆ ಹೋಗುವಂಥದ್ದು, ರಾಮೇಶ್ವರಕ್ಕೆ, ಕಾಶಿಗೂ, ತಿರುಪತಿಗೂ ಹೋಗುವಂಥದ್ದು ಇದು ಹಿಂದಿನಿಂದನೂ ಇದೆ. ಆದರೆ ಏನಂದರೆ ಆವಾಗ ಎಲ್ಲರಿಗೂ ಒಂದೇ ದಾರಿ, ಒಂದು ಸಾಮಾನ್ಯ ದರ್ಜೆಯಾಗಿ ಹೋಗಬೇಕಾಗಿತ್ತು. ಈಗ ಹಾಗಲ್ಲ. ಈಗ ಅವರವರ ಏನು ಹಣಕಾಸಿನ ಪರಿಸ್ಥಿತಿಯ ಮೇಲೆ, ಈಗ ಮುಂಚೆಲ್ಲ ಕಾಶಿಗೆ ಯಾವುದೇ ಶ್ರೀಮಂತ ಹೋಗಲಿ ಬಡವ ಹೋಗಲಿ ಒಂದು ಧರ್ಮಶಾಲನೋ ಯಾರದೋ ಮನೆಯಲ್ಲೋ ಅಥವಾ ಯಾವುದೋ ಒಂದು ಮಠ ಮಾನ್ಯ ಅಂಥದ್ರಲ್ಲಿ ಉಳ್ಕೊಳ್ಬೇಕಾಗಿತ್ತು, ನೆಲದ ಮೇಲೆ ಮಲ್ತ್ಕೊಳ್ಬೇಕಾಗಿತ್ತು, ಆಮೇಲೆ ಹಾಸಿಗೆ ಅಥವಾ ಏನೂ ಇರಲಿಲ್ಲ. ಈಗ ನಿಮಗೆ ಗಂಗಾ ತೀರದಲ್ಲಿ 5 ಸ್ಟಾರ್ ಹೋಟೆಲ್ ಇದೆ, ಅವರವರ ಯೋಗ್ಯತೆ ತಗೊಂತೆ ಅವ್ರು ಹೋಗ್ತಾರೆ. ಅಯೋಧ್ಯ ಅನ್ನೋದು ಹೇಳಬೇಕಂದ್ರೆ ಮುಂಚೆ ಒಂದು ಭಾಳ ಕಡಿಮೆ ಪ್ರಮಾಣದಲ್ಲಿ ಹೋಗ್ತಾಯಿದ್ರು. ನಾವು ಪ್ರವಾಸವನ್ನು ಪ್ರಾರಂಭ ಮಾಡುವಾಗಲೂ ಅಯೋಧ್ಯೆಯಲ್ಲಿ ಒಂದೇ ಒಂದು ಹೋಟೆಲ್ ಅಂತಿರಲಿಲ್ಲ, ಒಂದು ಸಾಧಾರಣವಾದ ಒಂದು ಹೋಟೆಲ್ ಇತ್ತು, ಒಂದು 15 ರೂಮ್ ಇದು. ಮತ್ತೆಲ್ಲ ಬಿರ್ಲಾ ಚೌಟ್ರಿ, ಆ ಚೌಟ್ರಿ, ಈ ಚೌಟ್ರಿ ಅಂತ ನೆಲದ ಮೇಲೆ ಇರುವಂಥದ್ದು. ಅದರಿಂದ ಈ ಒಂದು 25 ಕಿಲೋಮೀಟರ್ ದೂರದಲ್ಲಿ ಒಂದು ಫೈಜಾಬಾದ್ ಅಂತ, ಈಗ ಅದನ್ನು ಅಯೋಧ್ಯೆಗೆ ಸೇರಿಸಿದ್ದಾರೆ, ಗ್ರೇಟರ್ ಅಯೋಧ್ಯೆ ಆಗಿದೆ. ಆ ಫೈಜಾಬಾದಲ್ಲಿ ಒಂದಷ್ಟು ಹೋಟೆಲ್ಗಳು ಇರ್ತಿದ್ದು. ನಾವು ಆ ಹೋಟೆಲ್ ಸ್ಟೇ ಬೇಕು ಅಂದರೆ ನಾವು ಆವಾಗ ಅಲ್ಲಿಗೆ ಉಳಿಸ್ಬೇಕಾಗಿತ್ತು. ಈಗ ಅಯೋಧ್ಯದಲ್ಲಿಯೇ ನಿಮಗೆ 4 ಸ್ಟಾರು, 5 ಸ್ಟಾರು, ದೊಡ್ಡ ದೊಡ್ಡ ಬ್ರ್ಯಾಂಡ್ ಕಂಪೆನಿಗಳು, ಏನು ನಾವು ಬ್ರ್ಯಾಂಡ್ ಅಂತೀವಿ, ಹಿಲ್ಟನ್ನು, ರ್ಯಾಡಿಸನ್ನು, ಈ ಥರದ ಕಂಪೆನಿಗಳು ಸಹ ಅಯೋಧ್ಯೆ ಅಂತ ಹಳ್ಳಿಗೆ ಸಹ ಕಾಲಡಿಟ್ಟಿದೆ ಅಂತ ಹೇಳ್ಬೋದು. ಆಯಿತಾ? ಹಾಗೆ ನಾವು ಸ್ಪಿರಿಚುವಲ್ ನೀವು ಹೇಳಿದಾಗ ಈಗ 60 ಕೋಟಿ ಜನ ಕಳೆದ ವರ್ಷ ಕುಂಭಮೇಳಕ್ಕೆ ಹೋಗಿದ್ದಾರೆ. ಕುಂಭಮೇಳನ ದರ್ಶನ ಮಾಡಿದ್ದಾರೆ, ಸ್ನಾನ ಮಾಡಿದ್ದಾರೆ, ಎಲ್ಲ ಆಯಿತು. ಈ ವರ್ಷವೂ ಈಗ ಮಾಘ ಮಾಸ ಸ್ನಾನ ಅಂಥೇಳಿ ಈಗಲೇ ಆಲ್ರೆಡಿ 4 ಕೋಟಿ ಜನ ಒಂದು ಪ್ರಯಾಗ್ರಾಜ್ ಅಂತ ಊರಿಗೆ ಒಂದೇ ದಿವಸ ಸ್ನಾನ ಮಾಡಿದ್ದಾರೆ ಅಂತ ಹೇಳಿದರೆ ಏನು ಹೇಳ್ಬೋದು, ಎಷ್ಟು ಜನ ಎಲ್ಲಿಂದ ಬರ್ತಾರೆ, ಹೇಗೆ ಬರ್ತಾರೆ ಅಂಥೇಳಿ. ಹಾಗೆ ಮತ್ತೆ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ, ನಾವು ಸ್ಪಿರಿಚುವಲ್ ಟೂರಿಸಮ್ ನಮ್ಮ ದೇಶದ ಬಗ್ಗೆ ನಮಗೆ ಗೌರವ ಮತ್ತು ಆಧ್ಯಾತ್ಮ ನಮ್ಮ ಒಂದು ಹಿಂದಿನ ನಡ್ಕೊಂಡು ಬಂದಂಥ ನಮ್ಮ ಒಂದು ಪದ್ಧತಿ. ಅದಲ್ಲದೆ ನಾನು ರಷ್ಯಾಕ್ಕೆ ಹೋದವಾಗ ಸೈಂಟ್ ಪೀಟರ್ಸ್ಬರ್ಗಲ್ಲಿ ಹೀಗೆ ಮಾತಾಡ್ತಿರುವಾಗ ಒಬ್ಬಳು ಹೇಳಿದ್ಲು, ನಾನು ಒಬ್ಬ ರಷ್ಯನ್ ಲೇಡಿ, ಅವಳು ಹೇಳ್ತಾಳೆ, ಭಗವದ್ಗೀತೆ ಮತ್ತು ಈ ನಮ್ಮ ಗಾಯತ್ರಿ ಮಂತ್ರವನ್ನು ನಾವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅವ್ರು ಪ್ರಾರಂಭಿಕವಾಗಿ ನಾವು ಹೇಗೆ ಗಣೇಶ ಸ್ತುತಿ ಹೇಳ್ತೀವೋ ಹಾಗೆ ಗಾಯತ್ರಿ ಮಂತ್ರವನ್ನು ಅವರದ್ದೇ ಆದ ಸ್ಟೈಲಲ್ಲಿ, ಅದು ಏನು ಒಬ್ಬರೇ ಅಲ್ಲ, ಒಂದು 10-15 ಜನ ಸೇರಿ ಹೇಳಿದ್ದಾರೆ. ನನಗೆ ಏನು ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗ್, ನನಗೆ ಏನೋ ಎಲ್ಲ ಕೇಳ್ದಾಗಿದೆಯಲ್ಲ. ಆಮೇಲೆ ನಾನು ಇದಕ್ಕೆ ಬಂದೆ, ನಾನು ಅವ್ರ ಜೊತೆಗೆ ಹಾಡು ಹೇಳೋಕ್ಕೆ ಶುರು ಮಾಡಿದೆ, ಅದಾದ ಮಂತ್ರವನ್ನು ಪಠಿಸಲಿಕ್ಕೆ ಶುರು ಮಾಡಿದೆ ಅವ್ರದ್ದೇ ಶೈಲಿಯಲ್ಲಿ. ಆಮೇಲೆ ಮಾತಾಡುವಾಗ ಹೇಳಿದರು, ನಾನು ವರ್ಷಕ್ಕೆ 1 ಸಲ ನಾನು ಬಂದು ಕಾಶಿಗೆ ಬರ್ತೇನೆ, ಅಲ್ಲಿ ಸಾಧು ಸಂತರನ್ನು ನೋಡ್ತೇನೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತೇನೆ ಅಂತ. ರಷ್ಯಾದಂಥ ಇದರಲ್ಲೇ ಇದೆ. ಅಂದರೆ ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಅಥವಾ ನಮ್ಮ ಈ ಸಂಸ್ಕೃತ ಭಾಷೆ ಬಗ್ಗೆ ಜರ್ಮನಿಯಲ್ಲೆಲ್ಲ ತುಂಬ ಒಂದು ಏನೋ ಒಂದು ಅವರಿಗೆ ಬಹಳ ಒಂದು ಇದಿದೆ, ಆಕರ್ಷಣೆ ಇದೆ, ಭಾಳ ಶ್ರದ್ಧೆಯಿಂದ ಕಲಿತಾರೆ ಕೂಡ. ಹಾಗೆ ನಮ್ಮ ದೇಶದವರಿಗೆ ಮುಂಚೆ ಸ್ವಲ್ಪ ಏನು ಹೆಚ್ಚಿನ ಒಂದು ನಾಲೆಜ್ ಎಲ್ಲ ಕಡಿಮೆ ಇದ್ದಿದ್ದರಿಂದ ಒಂದು, ಆಮೇಲೆ ಈಗ ಕಾಶಿ ಅಯೋಧ್ಯೆ ಅಂತ ಕ್ಷೇತ್ರಗಳು ತುಂಬ ನಿರ್ಲಕ್ಷ್ಯಕ್ಕೀಡಾಗಿತ್ತು. ಅಲ್ಲಿ ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಕೊಡ್ತಾ ಇರಲಿಲ್ಲ, ಯಾವುದೋ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ. ಒಂದು ಕಾಶಿ ಅಂದರೆ ಯಾವ ಎಲ್ಲಿಗೆ ಹೋಗ್ಬೇಕಂತ ಆ ಒಂದು ಗಲ್ಲಿಗೆ ಅಂದರೆ ಹುಡ್ಕೊಂಡು ಹೋಗೋದೇ ದೊಡ್ಡ ವಿಶ್ವನಾಥ ದರ್ಶನ ಪಡೆಯೋದು ದೊಡ್ಡ ಹರಸಾಹಸ ಅನ್ನುವಂಥ ಒಂದು ಪಡಿಪಾಠದಿಂದ ಪ್ರವಾಸಿಗರು ಅನುಭವಿಸ್ತಾ ಇದ್ರು ಅಂತ ನಾವು ಕೇಳಿದ್ದೀವಿ. ಸೊ ಹಾಗಾಗಿ ಕಳೆದ ಒಂದಷ್ಟು ವರ್ಷಗಳಿಂದ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು ನಮ್ಮ ದೇಶದ ಪ್ರವಾಸೋದ್ಯಮಕ್ಕೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅಂತ ನೀವು ಕಂಡುಕೊಂಡಂಥ ನೀವು ಕೇಳಿದ ಪ್ರಶ್ನೆ ತುಂಬ ಚೆನ್ನಾಗಿದೆ. ಇದು ಏನಂದರೆ ನೋಡಿ, ಹೇಗೆ ಡೆವಲಪ್ಮೆಂಟ್ ಆಗಬೇಕು ಅನ್ನೋದಕ್ಕೆ ಉದಾಹರಣೆ, ಕಾಶಿಯಲ್ಲಿ ದೇವಸ್ಥಾನದ ಸುತ್ತಲೂ ಎಲ್ಲ ಸಣ್ಣ ಸಣ್ಣ ಅಂಗಡಿಗಳು, ಯಾರ್ಯಾರು ಅತಿಕ್ರಮಣದ ಮನೆಗಳು ಎಲ್ಲ ಇದ್ದಿದ್ದು. ಅದನ್ನೆಲ್ಲ ಈ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿ ಕಾಶಿ ಕಾರಿಡಾರ್ ಅಂತ ಮಾಡಿದರು. ಕಾಶಿಯ ಸುತ್ತಮುತ್ತಲು ಇದ್ದವರಿಗೆಲ್ಲ ಅವರಿಗೆಲ್ಲ ಪುನರ್ವಸತಿಯನ್ನು ಕೊಟ್ಟು ಆ ಸ್ಥಳವನ್ನು ನೀಟ್ ಆ್ಯಂಡ್ ಕ್ಲೀನ್. ಮುಂಚೆ ಎಲ್ಲ ನೀವು ಅಲ್ಲಲ್ಲೇ ಬಾಳೆಹಣ್ಣು ತಿಂದು ಹಾಕೋರು, ಅಲ್ಲೇ ಪ್ರಸಾದ ಹಾಕೋರು, ಅಲ್ಲೇ ಹೂವು ತೆಗೆದು ಪ್ರಸಾದ ಅಂತ ಅಲ್ಲೇ ಎಲ್ಲೋ ಹಾಕೋರು, ಆ ದನಗಳು, ಕರುಗಳು, ಆ ಗಲ್ಲಿಗಳು. ಈಗ ಅದನ್ನೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ತುಂಬ ಸುಧಾರಣೆ ಆಗಿದೆ. ಹಾಗೆ ಉಜ್ಜಯಿನಿಯಲ್ಲೂ ಅಷ್ಟೇ, ಉಜ್ಜಯಿನಿ ಕಾರಿಡಾರ್ ಅಂತ ಮಾಡಿ ಉಜ್ಜಯಿನಿ ಸುತ್ತಮುತ್ತಲು ಆ ನದಿಯನ್ನೆಲ್ಲ ಎಲ್ಲ ಎಷ್ಟು ಸ್ವಚ್ಛ ಮಾಡಿದ್ದಾರೆ. ಇದು ಅಗತ್ಯತೆ ಇದೆ. ಇದು ನಾವು ಈಗ ಈ ದೇವಸ್ಥಾನಗಳಿಗೆ ಅಷ್ಟೇ ಅಲ್ಲ, ನಮ್ಮ ಐತಿಹಾಸಿಕ ತಾಣಗಳಿಗೂ ಕರ್ನಾಟಕದಲ್ಲೇ ಆಗಿರ್ಬೋದು, ಬೇಲೂರು, ಹಳೆಬೀಡು,
ಪಟ್ಟದಕಲ್ಲು, ಐಹೊಳೆ, ಬನಶಂಕರಿ, ಬಾದಾಮಿ ಅಥವಾ ಮೈಸೂರಿರಲಿ ಎಲ್ಲವೂ. ಮತ್ತು ಒಂದನೇದಾಗಿ ನಾವು ಯಾವುದಂದ್ರೆ ನಮ್ಮ ನಾಗರಿಕರಾಗಿ, ನಾವು ಭಾರತೀಯ ನಾಗರಿಕರಾಗಿ ನಾವು ಅದನ್ನು ಶಿಸ್ತನ್ನು ಅಳವಡಿಸ್ಕೊಳ್ಬೇಕು. ನಮ್ಮ ಸ್ಥಳ, ನಮ್ಮ ಜಾಗ ನಾವು ಕ್ಲೀನಾಗಿ ಇಟ್ಕೊಳ್ಬೇಕು. ನಾನು ಕಸ ತಂದು ನಿಮ್ಮನೆ ಎದುರುಗಡೆ ಹಾಕೋದಲ್ಲ, ಅದನ್ನು ಒಂದು ಸ್ಥಳ ಅಂತ ಇದೆ, ಆ ಸ್ಥಳದಲ್ಲೇ ಹಾಕಬೇಕು. ನೀವು ವಿದೇಶಿಯರನ್ನು ನೋಡಿ, ಅವರೊಂದು ಚಾಕ್ಲೇಟ್ ತಿಂದ್ರೂ ಆ ಪ್ಲಾಸ್ಟಿಕ್ ಕವರನ್ನು ಅವ್ರ ಕಿಸೆಯೊಳಗೆ ಇಟ್ಕೊಂಡೇ ಹೋಗ್ತಾರೆ. ನಾನು ಪ್ಯಾರಿಸಲ್ಲಿ ನೋಡಿದೆ, ಅವಳು ಬೆಳಿಗ್ಗೆ ನಾಯಿ ತೊಗೊಂಡು ಹೋಗ್ತಾ ಇದ್ಲು. ನಾಯಿ ಅಲ್ಲಿ ಅದರದ್ದು ಕೆಲಸ ಅಲ್ವಾ, ಹೊರಗಡೆ ಬಂದ ತಕ್ಷಣ ಪಿಕ್ಕಿ ಆಗ್ತು. ಅವಳು ಅದರಲ್ಲಿ ಒಂದು ಸ್ಟಿಕ್ ಇಟ್ಕೊಂಡು ಅದನ್ನು ತಗೊಂಡು ಅವಳು ಕವರಲ್ಲಿ ಹಾಕ್ಕೊಂಡು ಹೋದ್ಲು. ಜವಾಬ್ದಾರಿ ಇದೆ. ನಮ್ಮಲ್ಲಿ ನಾಯಿ ತಗೊಂಡು ಹೋಗೋರ್ದು ಎಷ್ಟು ಜವಾಬ್ದಾರಿ ಇದೆ, ಸಿಟಿಯಲ್ಲಿ ನೋಡ್ತಿರಲ್ಲ. ಹಾಗೆ ನಾವು ನಾಗರಿಕರಾಗಿ ನಾವು ಎಲ್ಲವೂ ಸರ್ಕಾರ ಅಂತ ಹೇಳೋಕ್ಕಾಗಲ್ಲ. ಕೇಂದ್ರ ಸರ್ಕಾರವೂ ಮಾಡ್ತಾಯಿದೆ, ಕರ್ನಾಟಕ ಸರ್ಕಾರನೂ ಮಾಡ್ತಾಯಿದೆ, ಅವ್ರ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ ಕೆಲವೊಂದು. ಆದರೆ ನಾವು ನಾಗರಿಕರಾಗಿ ನಾವೇ ತುಂಬ ಬದಲಾವಣೆ ಆಗಬೇಕು. ನಾವು ಚೇಂಜ್ ಆದರೆ, ಮತ್ತು ನಾವು ನಮ್ಮ ಸೈಟಿಗೆ, ನಮ್ಮ ಯಾವುದೇ ಪಾರಂಪರಿಕ ತಾಣ ಇರ್ಬೋದು, ಇದನ್ನು ನಾವು ಸಂದರ್ಶನ ಮಾಡೋದು, ನಾವು ಗೌರವವನ್ನು ಕೊಟ್ಟರೆ ವಿದೇಶಿಯರು ನಮ್ಗೆ ಮತ್ತೆ ಇನ್ನಷ್ಟು ಗೌರವ ಕೊಡ್ಬೋದು ಅಂತ ಅನಿಸಿಕೆ. ಖಂಡಿತ ಭಾಳ ಅದ್ಭುತವಾಗಿ ಹೇಳಿದ್ದೀರಿ. ಯಾವ ರೀತಿಯ ಒಂದು ಡೆವಲಪ್ಮೆಂಟ್ ಅಗತ್ಯ ಇದೆ ಅನ್ನುವಂಥದ್ದು, ಮತ್ತು ಪ್ರವಾಸಿಗರ ನಡವಳಿಕೆ ಕೂಡ ಹೇಗಿರಬೇಕು ಅನ್ನೋದ್ರ ಬಗ್ಗೆ. ಈಗ ನಮ್ಮ ದೇಶದ ಪ್ರವಾಸೋದ್ಯಮದ ಅಭಿವೃದ್ಧಿ ದೃಷ್ಟಿಯಿಂದ ಹೇಳಿದ್ರೆ ಖಾಸಗಿ ವಲಯದ ಪಾಲುದಾರಿಕೆ ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುವಂಥದ್ದು. ಸೊ ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಈ ಖಾಸಗಿ ಪಾರ್ಟಿಸಿಪೇಷನ್ ಬಗ್ಗೆ, ಖಾಸಗಿ ಉದ್ಯಮಿಗಳಿರ್ಬೋದು, ಟ್ರಾವೆಲರ್ಸ್ ಇರ್ಬೋದು, ಇವರ ಒಂದು ಏನು ಅವರೊಂದು ಪಾಲ್ಗೊಳ್ಳುವಿಕೆ ಅಂತ, ಅವರೊಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಹಾಗೆ, ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಒಂದು ಬದಲಾವಣೆಗಳಾಗಿದೆ ಅಂತ ತಮ್ಗೆ ಅನಿಸುತ್ತೆ ಅಂತ ಹೇಳ್ತೀರಾ ಹೊಳ್ಳವರೇ? ಈಗ ಹೆಚ್ಚಿನ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲಿರುವಂಥದ್ದು ಸಾಧಾರಣ 90% ಭಾಗ ಬಂದ್ಬಿಟ್ಟು ಖಾಸಗಿಯವರ ಕೈಯಲ್ಲೇ ಇದೆ. ಓಕೆ. ಸಾಧಾರಣ ಬರೇ ನಮ್ಮ ಹೆರಿಟೇಜ್ ಸೈಟ್ಗಳ ಆಡಳಿತ ಮಾತ್ರ ಸರ್ಕಾರಗಳ ಕೈಯಲ್ಲಿ ಇದೆ ಅಲ್ಲದೆ, ಮಿಕ್ಕಿದ ಎಲ್ಲ ವ್ಯವಸ್ಥಿತವಾದಂಥ ಟೂರ್ ಮಾಡುವಂಥದ್ದಾಗಲಿ, ಅಥವಾ ಅಲ್ಲಿ ಕಾಟೇಜ್ಗಳಾಗಲಿ, ಹೋಟ್ಲುಗಳಾಗಲಿ, 5 ಸ್ಟಾರ್ ಹೋಟ್ಲುಗಳಾಗಲಿ, ಅಥವಾ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗಳಾಗಲಿ, ಎಲ್ಲವೂ ಕೂಡ ಸಾಧಾರಣ 90% ಭಾಗಗಳು ಬಂದ್ಬಿಟ್ಟು ಖಾಸಗಿಯವರ ಹತ್ರನೇ ಐತೆ. ಓಕೆ. ನಮ್ಮ ಏನು ಪ್ರಮೋಷನ್ ಮಾಡೋದಕ್ಕೆ ಏನಿದೆ ಅದರನ್ನು ಮಾತ್ರ ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಪ್ರತಿ ರಾಜ್ಯಗಳಲ್ಲಿ ಕೂಡ ಕೇಂದ್ರ ಸರ್ಕಾರದ ಟೂರಿಸಂ ಇಲಾಖೆಯ ಒಂದೊಂದು ಕಚೇರಿಗಳನ್ನು ಇಟ್ಟಿದ್ದಾರೆ. ಅಲ್ಲಿ ಒಬ್ಬರು ರೀಜನಲ್ ಆಫೀಸರ್ ಇರ್ತಾರೆ, ಮಾರ್ಗದರ್ಶಿಗಳಿರ್ತಾರೆ. ಕೋಆರ್ಡಿನೇಟ್ ಮಾಡೋದಕ್ಕೆ ಬೇಕಾದಷ್ಟು ಅಲ್ಲಿಯ ಸದಸ್ಯತ್ವಗಳನ್ನು ಹೊಂದಿದಂಥ ಮಾರ್ಗದರ್ಶಿಗಳು, ಟ್ರಾವೆಲ್ ಏಜೆನ್ಸಿಗಳು, ಹೋಟೆಲಿಯರ್ಸು, ಬೇರೆ ಬೇರೆ ಎಲ್ಲ ಸಂಬಂಧಿತ ಅಂದರೆ ಟ್ರಾನ್ಸ್ಪೋರ್ಟ್ ಬೇರೆ ಇರುತ್ತೆ, ಟ್ರಾವೆಲ್ ಏಜೆಂಟ್ ಬೇರೆ ಇರುತ್ತೆ, ಟೂರ್ ಆಪರೇಟರ್ ಬೇರೆ ಇರುತ್ತೆ, ಗೈಡ್ ಬೇರೆ ಇರುತ್ತೆ. ಆ ಥರ ನಮ್ಮ ಒಂದು ಪ್ರವಾಸೋದ್ಯಮ ಅಂದರೆ ಒಂದು 15ರಿಂದ 20 ವಿಭಾಗಗಳಾಗಿ ಸೇವೆ ಮಾಡುವಂಥವ್ರು ಕೂಡ ಇಂಡಿಯಾ ಟೂರಿಸಂ ಅಂಡರಲ್ಲಿ ಇರ್ತಾರೆ. ಇವರೆಲ್ಲ ಮಾರ್ಗದರ್ಶನಗಳನ್ನು ಕೂಡ ಕೊಡ್ತಾರೆ. ಇದು ಮಾತ್ರ ಅಲ್ಲದೆ ನಮ್ಮ ಖಾಸಗಿಯವರಿಗೆ ಪ್ರತಿ ಜಾಗಗಳು ಕೂಡ, ಎಷ್ಟೋ ಪ್ರವಾಸಿ ಸ್ಥಾನಗಳು ಕೂಡ ನಿಮಗೆ ಗೊತ್ತಿದೆ, ಇವತ್ತು ಡಾರ್ಕ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ, ಎಷ್ಟೋ ಜಾಗಗಳನ್ನು ನಾವು ನೋಡಿರಲ್ಲ. ಅಂಥ ಜಾಗಗಳನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರ ಐಡೆಂಟಿಟಿ ಮಾಡಿಬಿಟ್ಟು ಆ ಪ್ರದೇಶಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಬೇಕಾಗಿ, ನಿಮಗೆ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಸಸಿ ಹಿತ್ತಲು ಅಂತ ನೀವು ಕೇಳಿರ್ತೀರ. ನಮ್ಮ ಕರಾವಳಿಯಲ್ಲಿ 320 ಕಿಲೋಮೀಟರ್ ಉದ್ದದ ಕರಾವಳಿ ಇದೆ. ಅದರಲ್ಲಿ ತಾಲೂಕು ಪಂಚಾಯತ್ ಬೋರ್ಡ್ನಂಥ ಜಾಗಗಳು ಇದೆ. ಅದರಲ್ಲಿ ಸಸಿ ಹಿತ್ತಲು ಅಂತ ಹೇಳುವಂಥದ್ದು ಒಂದು ಪಂಚಾಯಿತಿಯ ಒಂದು ಸಮುದ್ರದ ಬದಿ. ಅದು ಮ್ಯಾಂಗ್ಳೂರು ಸಿಟಿನೂ ಅಲ್ಲ, ಆ ಕಡೆ ಉಡುಪಿನೂ ಅಲ್ಲ, ಆ ಕಡೆ ಕುಂದಾಪುರನೂ ಅಲ್ಲ. ಕುಂದಾಪುರ ಆದರೆ ತಾಲೂಕು ಹೆಡ್ ಕ್ವಾರ್ಟರ್ ಆಗುತ್ತೆ, ಮಂಗಳೂರು ಬಂದರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಆಗುತ್ತೆ. ಆದರೆ ಶಶಿ ಹಿತ್ತಲು ಅಲ್ಲಿ ಹೋಗ್ಬಿಟ್ಟು ಒಂದು ಕೈಕಿಂಗ್ ಫೆಸ್ಟಿವಲ್ ಅನ್ನು ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಕೈಕಿಂಗ್ ಫೆಸ್ಟಿವಲ್ ಅನ್ನು ಇಂಡಿಯಾ ಟೂರಿಸಂ ಇಂದ ಮಾಡ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಪೂರ್ಣವಾಗಿ ಅಲ್ಲಿ ಖಾಸಗಿಯವರೇ ಇದ್ದದ್ದು. ಖಾಸಗಿ ಟ್ರಾವೆಲ್ ಏಜೆಂಟ್ಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ಆ ಸ್ಥಳವನ್ನು ತೋರಿಸಿದ್ದಾರೆ. ಮತ್ತು ಕೈಕಿಂಗ್ ಅನ್ನು ಇಂಟರ್ನ್ಯಾಷನಲ್ ಪ್ರವಾಸಿಗಳಿಗೆ ಯಾವ ಥರ ನಾವು ಸೆಳೆಯಬಹುದು ಅಂತ ಹೇಳೋದು ಒಂದು ಕೋರ್ಸ್ ಕಂಡಕ್ಟ್ ಮಾಡಿದರು. ಅದರಲ್ಲಿ ಇಂಟರ್ನ್ಯಾಷನಲ್ ಕೈಕಿಂಗ್ ಮಾಡುವಂಥವ್ರನ್ನು ಕೂಡ ಕರ್ಕೊಂಡು ಬಂದಿದ್ದರು. ಆ ಥರ ಬ್ರ್ಯಾಂಡ್ ಇಮೇಜನ್ನು ನಮ್ಮ ಒಂದು ದಕ್ಷಿಣ ಕನ್ನಡದ ಕರಾವಳಿ ಇದೆ ಅಂದರೆ ಸಾಲದು. ಕರಾವಳಿಗೆ ಕಾಂತಾರ ಫಿಲ್ಮ್ ಬಂದ ಮೇಲೆ ಯಾವ ಥರ ಬ್ರ್ಯಾಂಡ್ ಇಮೇಜ್ ಬಂತೋ ಅದೇ ಇಮೇಜನ್ನು ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ಈ ಥರ ಆಗುತ್ತೆ. ಇವಾಗ ಇದೇ ಥರನೇ ನಮಗೆ ಮೊನ್ನೆ ಕೊಪ್ಪಳ ಜಿಲ್ಲೆಗೆ ಕರ್ಕೊಂಡು ಹೋದರು. ನಮ್ಮ ಇಂಡಿಯಾ ಟೂರಿಸಮಿಂದ ಕರ್ಕೊಂಡು ಹೋದರು. ಆವಾಗ ಅದಕ್ಕೆ ಕೈಗೂಡಿಸುವಂತೆ ನಮ್ಮ ಕರ್ನಾಟಕ ನಿಗಮ, KSTDC ಕರ್ನಾಟಕ ಟೂರಿಸಂ ಅದೊಂದು ನಿಗಮದಿಂದ ಅವರು ಕೂಡ ಒಂದು ಬಸ್, AC ಬಸ್ ಕೊಟ್ಟರು. ಎಲ್ಲ ಟ್ರಾವೆಲ್ ಏಜೆನ್ಸಿಗಳನ್ನು ಕೂಡ ಕರ್ನಾಟಕ ಟೂರಿಸಂ ಸೊಸೈಟಿಯಿಂದ ಟ್ರಾವೆಲ್ ಏಜೆನ್ಸಿಗಳನ್ನು ಆರ್ಗನೈಸ್ ಮಾಡಿಕೊಟ್ರು. 25 ಜನ ಟ್ರಾವೆಲ್ ಏಜೆನ್ಸಿಗಳು, ಒಂದು 5-6 ಜನ ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂಥ ಬ್ಲಾಗರ್ಸ್ಗಳು. ಪ್ರತಿಯೊಬ್ಬ ಬ್ಲಾಗರ್ಸ್ ಕೂಡ ಸಾಧಾರಣ 10 ಲಕ್ಷ ಜನ ವಾಚ್ ಮಾಡುವಂಥ ಬ್ಲಾಗಿಂಗ್ ಇರುವಂಥವ್ರು. ಅಂಥ ಬ್ಲಾಗರ್ಸ್ಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ಕೊಪ್ಪಳ ಅಂದ ಕೂಡ ನಾವೇನು ಹೇಳ್ತೀವಿ, ಅಂಜನಾದ್ರಿ ಟೆಂಪಲ್ಲು, ಬಂಡೆ ಇದೆ, ಹನುಮಾನ್ ಜನ್ಮಭೂಮಿ ಇದೆ ಅಂತ. ಆ ಥರ ಅಲ್ಲ. ಇಂಡಿಯಾ ಟೂರಿಸಂನವರು 2 ದಿವಸದ ಕೋರ್ಸ್ ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10:30 ಗಂಟೆವರೆಗೆ ಯಾವ ಥರ ಒಂದು ಗೆಸ್ಟನ್ನು ಕರ್ಕೊಂಡು ಬರಬೇಕು,
ಯಾವ ಥರ ಅಂಜನಾದ್ರಿ ಪರ್ವತವನ್ನು ತೋರಿಸ್ಬೇಕು, ಅಲ್ಲಿಯ ಏನು ಕೈಗಾರಿಕೆ ಇದೆ, ಗುಡಿ ಕೈಗಾರಿಕೆಯಲ್ಲಿ ಅಲ್ಲಿ ನೇಯ್ಗೆ ಬಟ್ಟೆ ಯಾವ ಥರ ಮಾಡ್ತಾರೆ, ಅಲ್ಲಿ ಮಠ ಇದೆ, ನಮ್ಮ ರಾಜ್ಯದಲ್ಲೇ ದೊಡ್ಡ ಮಠ ಇದೆ, ಆ ಮಠಕ್ಕೆ ಯಾವ ಥರ ಇಂಟರ್ನ್ಯಾಷನಲ್ ಟೂರಿಸ್ಟ್ ಬಂದರೆ ಕರ್ಕೊಂಡು ಹೋಗಿ, ಈ ಥರ ಪೂರ್ಣ ಪ್ರಮಾಣದ ಒಂದು ಮಾರ್ಗದರ್ಶನ ಈ ಥರ ಮಾಡುವಂಥ ಸಂದರ್ಭದಲ್ಲಿ ಖಾಸಗಿಯವರು ನಾವು ಹೂಡಿಕೆ ಮಾಡಿಕೊಂಡ್ರೆ ಸಾಲದು. ಈಗಾಗಲೇ ನಮ್ಮ ಅಡಿಗರು ಹೇಳಿದ್ರು, ಹಿರಿಯ ಟ್ರಾವೆಲ್ ಆಪರೇಟರ್ ಅವರು ಅವ್ರಿಗೆ ಇರುವಂಥ ಒಂದು 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 ಗೆಸ್ಟ್ ಮೇಲೆ ಇರುವಂಥ ಒಂದು ವಿಶೇಷವಾದಂಥ ಒಂದು ಭಕ್ತಿ ಪ್ರೀತಿ. ಅವ್ರು ಹೇಳಿದ್ರು, ನಾವು ಯಾವ ಥರ ನಡ್ಕೊಳ್ತೀವಿ ಅದೇ ಥರನೇ ಇಂಟರ್ನ್ಯಾಷನಲ್ ಟೂರಿಸ್ಟ್ ಆಗಿರ್ಬೋದು, ಬೇರೆ ರಾಜ್ಯದಿಂದ ಬಂದ ಟೂರಿಸ್ಟ್ ನಡ್ಕೊಳ್ತಾರೆ. ನಾವು ಲೋಕಲೈಟ್ಸ್ ಹೆಂಗಿರಬೇಕು, ಕ್ಲೀನ್ನೆಸ್, ನೀಟ್ನೆಸ್, ಅದೇ ಥರನೇ ನಾವು ಅತಿಥಿಗಳನ್ನು ಅತಿಥಿ ದೇವೋ ಭವ ಅಂತ ಹೇಳಿದರೆ ಸಾಲದು, ನಾವು ತತ್ವಮಸಿ ಸಿದ್ಧಾಂತದಲ್ಲಿ ಇರಬೇಕಾಗುತ್ತೆ. ನಾವು ಅವರನ್ನು ರೆಸ್ಪೆಕ್ಟಾಗಿ ನೋಡಿಕೊಂಡ್ರೆ ಅವರು ನಮ್ಮನ್ನು ರೆಸ್ಪೆಕ್ಟಾಗಿ ನೋಡ್ತಾರೆ, ನಮ್ಮ ಜಾಗಗಳನ್ನು ಕೂಡ ಗೌರವದಿಂದ ವಾಚ್ ಮಾಡ್ತಾರೆ. ಬೇರೆ ದೇಶಗಳಲ್ಲಿ ಪ್ರವಾಸಿಗಳಿಗೆ ಯಾವ ಥರ ನೋಡ್ತಾರೆ ಅದು ನೋಡ್ತಾ ಇಲ್ಲ ಅಂತ ಹೇಳೋದು ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಏನಾಗಿದೆ, ಇಂಡಿಯಾದಲ್ಲಿ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ, ಅದೇ ಥರನೇ ಸೋಷಿಯಲ್ ಮೀಡಿಯಾ ಆಪ್ರೇಟ್ ಮಾಡೋರು ಜಾಸ್ತಿ. ನಮ್ಮ ದೇಶವನ್ನು ನಾವೇ ಬೈತೀವಿ, ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲೇ ನಮ್ಮದು ಅದು ಮಾಡಬಾರ್ದು. ನಾವು ಏನು ನಮ್ಮಲ್ಲಿ ಆಗುತ್ತೆ, ನಮ್ಮ ಪ್ರವಾಸಿಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ಉತ್ತಮ ಗುಣಮಟ್ಟದ ಸೇವೆಗಳನ್ನು ಕೊಡಬೇಕು, ಒಳ್ಳೆ ಗುಣಮಟ್ಟದ ಹೋಟ್ಲುಗಳಲ್ಲಿ ನಿಲ್ಲಿಸಬೇಕು, ಸರಿಯಾದ ಜಾಗಗಳಲ್ಲಿ ನಿಲ್ಲಿಸಿ ಅವರಿಗೆ ಮಾರ್ಗದರ್ಶನ ಕೊಡಬೇಕು, ಸರಿಯಾದ ಗೈಡ್ಗಳನ್ನು. ಈಗ ಲೋಕಲಲ್ಲಿ ನಾವು ಹಂಪೆಯಲ್ಲಿ ಹೋಗ್ಬಿಟ್ಟು ಒಬ್ಬರನ್ನು ಗೈಡ್ ಕೊಡ್ತೀವಿ. ಇಂಟರ್ನ್ಯಾಷನಲ್ ಫ್ರಾನ್ಸ್ನ ಒಬ್ಬ ಟೂರಿಸ್ಟರಿಗಾದರೆ ಫ್ರಾನ್ಸ್ ಕ್ಯಾಟಗರಿಯ ಗೈಡನ್ನೇ ಕೊಡಬೇಕಾಗುತ್ತೆ. ನಾವು ಲೋಕಲ್ ಗೈಡನ್ನು ಕೊಟ್ಬಿಟ್ಟು ಅವನಿಗೆ ಫ್ರಾನ್ಸ್ ಲ್ಯಾಂಗ್ವೇಜೇ ಗೊತ್ತಿರಲ್ಲ, ಆ ಥರ ಮಾಡಬಾರ್ದು. ಅದೆಲ್ಲವೂ ಕೂಡ ಟ್ರಾವೆಲ್ ಆಪರೇಟರ್ಗಿರೋದು. ನಾವು ಲೋಕಲೈಟ್ಗಳು 90% ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಾವು ಅವ್ರಿಗೆ ಬೇಕಾದ ಸೇವೆ, ಕ್ವಾಲಿಟಿ ಸೇವೆ ಕೊಡಲಿಲ್ಲ ಅಂದರೆ ಅವರು ಹೋಗ್ಬಿಟ್ಟು ಅವ್ರ ಬ್ಲಾಗರ್ಸ್ಗಳಲ್ಲಿ ಅವರು ಬರೆದು ಬಿಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ಹೋದರೆ ಹಂಗೆ ಇದೆ ಹಿಂಗೆ ಇದೆ ಅಂತ. ಎಲ್ಲಿಯೋ ಒಂದು ತಪ್ಪಾಗುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿರುವಂಥ ಜನಸಂಖ್ಯೆ ಜಾಸ್ತಿ, ಆಮೇಲೆ ನಮ್ಮ ಭೂಭಾಗಗಳ ರೋಡ್ಗಳು ಇದು ಎಲ್ಲವೂ ಕೂಡ ಇದೆ, ಎಲ್ಲ ದೇಶಗಳಲ್ಲಿ ಇರುತ್ತೆ. ಅದು ಅಂಥದ್ದೇ ನಮ್ಮ ದೇಶದಲ್ಲಿದೆ. ಇವತ್ತು 4th ಪ್ಲೇಸಲ್ಲಿ ಎಕಾನಮಿ ಇದೆ ಅಂದರೆ ನಮ್ಮ ದೇಶದಲ್ಲಿರುವಂಥ ವಿದ್ಯಾವಂತರುಗಳು ಎಲ್ಲರನ್ನೂ ದುಡಿದು ಮಾಡಿದಂಥ ಒಂದು ಶಕ್ತಿ ಇದು. ಅದನ್ನು ಉಳಿಸುವ ಕೆಲಸ ನಾವುಗಳು ಮಾಡಬೇಕು. ಉದ್ಯಮ ನಡೆಸೋದು ಮಾತ್ರ ಆಗಿರ್ಬೋದು, ಉದ್ಯಮ ನಡೆಸುವಾಗ ಕೂಡ ನಮ್ಮ ದೇಶದ ಬಗ್ಗೆ ಕೂಡ ಒಂದು ಭಕ್ತಿ ಇರಬೇಕು ಅಂತ ನಾನು ಹೇಳ್ತೀನಿ. ನಿಜ, ಭಾಳ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗಾಗಿ ಈಗ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ದೇಶದ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕಿದ್ರೆ ದೇಶೀಯ ಪ್ರವಾಸಿಗರು ಒಂದು ಕಡೆ ಬೇಕೇ ಬೇಕು, ಅದ್ರ ಜೊತೆಗೆ ವಿದೇಶಿ ಪ್ರವಾಸಿಗರು ಕೂಡ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾರೆ. ಸೊ ಸರ್ಕಾರ ಕೂಡ ಅದಕ್ಕೆ ಬೇಕಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಹೇಗೆ ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸುವಂಥದ್ದು ಅನ್ನುವಂಥದ್ದು. ಸೊ ನನಗನ್ಸುತ್ತೆ, ಈಗ ವಿದೇಶಿ ಪ್ರವಾಸಿಗರು ನಮ್ಮ ದೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಿದ್ರೆ ಅವರನ್ನು ನಾವು ಹೇಗೆ ನೋಡ್ಕೊಳ್ಬೇಕು. ಅತಿಥಿ ಸತ್ಕಾರಕ್ಕೆ ಬಹಳ ಪ್ರಸಿದ್ಧವಾದಂಥ ದೇಶ ಇದೆ, ಆದರೆ ಎಟ್ ದ ಸೇಮ್ ಟೈಮ್ ವಿದೇಶಗಳಲ್ಲಿ ಭಾರತದ ಬಗ್ಗೆ ಒಂದು ಅಪಪ್ರಚಾರ ಕೂಡ ಆಗ್ತಾ ಇದೆ ಅನ್ನುವಂಥ ವರದಿಗಳು ಕೇಳಿ ಬರ್ತಾ ಇದೆ. ಸೊ ಈ ರೀತಿ ಎಲ್ಲೋ ಒಂದು ಕಡೆ ಏನೋ ಒಂದು ಘಟನೆಗಳಾದಾಗ ಅದು ವಿದೇಶಗಳಲ್ಲಿ ಇವಾಗ ಕ್ಷಣದಲ್ಲಿ ತಲುಪುತ್ತೆ, ಅಲ್ಲೊಂದು ಕಡೆ ಒಂದು ಪ್ರಚಾರ ಆಗುತ್ತೆ, ಸೋಷಿಯಲ್ ಮೀಡಿಯಾ ಇರ್ಬೋದು. ಹೀಗಾಗಿ ಸೊ ಇಂಥ ಒಂದು ಸಂದರ್ಭದಲ್ಲಿ ಇಡೀ ಒಂದು ಜಗತ್ತೇ ಒಂದು ಹಳ್ಳಿ ಅನ್ನುವಂಥ ಒಂದು ವಾತಾವರಣ ಇರುವಂಥ ಒಂದು ಜಾಗತೀಕರಣದ ಈ ಗ್ಲೋಬಲೈಸೇಷನ್ ಯುಗದಲ್ಲಿ ವಿದೇಶಿ ಪ್ರವಾಸಿಗರನ್ನು ನಮ್ಮ ದೇಶಕ್ಕೆ ಹೇಗೆ ಆಕರ್ಷಿಸಬೇಕು, ಜೊತೆಗೆ ಈ ವಿದೇಶಿ ಪ್ರವಾಸಿಗರು ಬಂದಾಗ ನಮ್ಮ ಜನರು ಯಾವ ರೀತಿಯಲ್ಲಿ ಅವರನ್ನು ಸತ್ಕರಿಸಬೇಕು. ಅಡಿಗ ಸರ್ ಏನು ಹೇಳ್ತೀರಿ? ನೀವು ಚೆನ್ನಾಗಿ ಕೇಳಿದ್ರಿ. ಇದು ನಾವು ಒಂದೆರಡು ಹೊರದೇಶದ ಉದಾಹರಣೆಯನ್ನು ತಗೊಳ್ತೇನೆ. ಪ್ರವಾಸ ಅಂತ ಹೇಳಿದರೆ ನಮ್ಮ ಜನರ ದೃಷ್ಟಿಯಲ್ಲಿ ಏನಂದರೆ ಒಂದು ಡೆಸ್ಟಿನೇಷನ್. ಎಕ್ಸಾಂಪಲ್ ಒಂದು ಸಲ ನಾನು ನಮ್ಮ ಪ್ರವಾಸ ಇದರಲ್ಲಿ ಅದು ಹೇಳ್ತೇನೆ. ಒಂದು ಗುಜರಾತ್ ಟ್ರಿಪ್. ಸೊ ಅವ್ರು ಹೇಳಿದರು, ಏನು ದ್ವಾರಕದಿಂದ ಅಹಮದಾಬಾದಿಂದ ಸೋಮನಾಥ್ ಬರೀ ಜರ್ನಿ ಆಯಿತು ನಿಮ್ಮ ಟೂರಲ್ಲಿ, ನಾವು ನೋಡಿದ್ದೇನೂ ಇಲ್ಲ ಅಂತ. ಆ್ಯಕ್ಚುಲಿ ಹೇಳಬೇಕಂದ್ರೆ ದ್ವಾರಕದಿಂದ ನಾವು ಅಹಮದಾಬಾದಿಗೆ ಬರ್ತೀವಿ ಅಂತ ಇಟ್ಕೊಳ್ಳಿ, ಆವಾಗ ದಾರಿಯಲ್ಲಿ ಏನೇನು ಸಿಗ್ತದೆ, ರಿಲಯನ್ಸ್ ಇಂಡಸ್ಟ್ರಿ ಸಿಗ್ತದೆ, ಜಾಮ್ನಗರ್ ಸಿಗ್ತದೆ, ಪಕ್ಕದಲ್ಲಿ ದೊಡ್ಡ ರಾಜ್ಕೋಟ್ ಸ್ಟೇಡಿಯಂ ಸಿಗ್ತದೆ. ಮತ್ತು ಅಲ್ಲಿನ ನಾವು ಹೇಗೆ ಎಂಜಾಯ್ ಮಾಡ್ತೀವಿ ಅನ್ನೋದ್ರ ಮುಖ್ಯ. ನಾವು ಮೊನ್ನೆ ಡೊಲವಿರಕ್ಕೆ ಹೋದವಾಗ ದೊಡ್ಡ ದೊಡ್ಡ ದನಗಳು, ಇಷ್ಟಿಷ್ಟು ದೊಡ್ಡ ಕೊಂಬು. ನಮ್ಮ ಮಿಸಸ್ ಹೇಳೋರು, ಆ ದನದ ಜೊತೆ ಒಂದು ಫೋಟೋ ತೊಗೊಳ್ಬೇಕಂತ ಆಸೆ, ಮತ್ತೆ ಗುದ್ದಿದ್ರೆ ಕಷ್ಟ ಅಂತ ನಾನು ಹೇಳಿದೆ. ಅಂದರೆ ನಾವು ನೋಡೋದ್ರಲ್ಲಿರ್ತದೆ. ನೀವು ಎಲ್ಲ ನಾನು ಒಬ್ಬ ಫ್ರೆಂಡ್ ಮಾರ್ವಾಡಿ ಇದ್ದ, ಅವನು ಲಂಡನ್ನಲ್ಲಿ ರೂಮ್ಮೇಟ್ ಆಗಿದ್ವಿ ಒಂದು WTMಗೆ ಹೋದವಾಗ. ಅವ್ನು ಮುಂಬೈ, ನಾವು ಫ್ರೆಂಡ್ಸು. ಬಟ್ ಅಲ್ಲಿ ಅವನು ಹೇಳೋದು, ನಮಗೆ ಮಜ್ಜಿಗೆ ಇಲ್ಲದೆ ಇದ್ರೆ ಆಗೋದಿಲ್ಲ ಅಂತ. ನಾನು ಯಾಕೆಂದರೆ ಅವ್ರ ಮನೆಯಲ್ಲಿ ಅಲ್ಲಿ ನಾವು ಈಗ ಆ ಕಡೆ ಎಲ್ಲ ಹೋದ್ವಲ್ಲ, ಅಲ್ಲಿ ನೀರು ಕೊಡಲ್ಲ ನಿಮಗೆ. ನಾವು ಊಟಕ್ಕೆ ಹೋಗಿ ಊಟ ಮಾಡಿದ್ವಿ, ಲೋಕಲ್ ಫುಡ್ಡು ಇತ್ತು, ನೋಡೋಣ ಅಂತ ರೆಸ್ಟೋರೆಂಟ್ ಹೋದ್ವಿ. ಏನೋ ದಾಲು ಗೀಲು ತಂದ, ಅದಕ್ಕಿಂತ ಮುಂಚೆ ಒಂದು ದೊಡ್ಡ ಜಗ್ಗಲ್ಲಿ ತಂದು ಮಜ್ಜಿಗೆ ಇಟ್ಟ. ಯಾಕೆ ಕೇಳಿದ್ರೆ ಅಲ್ಲಿ ದನ ಹೈನುಗಾರಿಕೆ ತುಂಬ ಚೆನ್ನಾಗಿದೆ ಅಂತ ನಾವು ತಿಳಿಯೋದು ತುಂಬ ಇರ್ತದೆ ಅಲ್ಲಿ ಹೋದವಾಗ, ಅಲ್ಲಿ ಏನಿದೆ ಯಾಕಿದೆ ಅಂತ. ನನ್ನ ಫ್ರೆಂಡ್ದೊಂದು ರೆಸಾರ್ಟ್ ಇದೆ, ದಸಾದ ಅಂತ.
ಲಿಟ್ಲ್ ರನ್ ಅಂತ ಹೇಳಿ. ಅವರು ಹಳ್ಳಿದು ಅಗ್ರಿಕಲ್ಚರ್ ಟೂರಿಸಮ್ ಬಗ್ಗೆ ಮಾತಾಡ್ತಿದ್ರಲ್ಲ ಸರ್, ಅವಾಗ ಅದನ್ನ ಹೇಳಿ. ಅವರು ಫಾರ್ಮ್ ಇದೆ, ಅವರು ಸುತ್ತಲೂ ಕಾಟೇಜ್ ಮಾಡಿದ್ದೀವಿ. ನಾನು ನಿನ್ನೆ ಅಷ್ಟೇ ನಮ್ಮ ಗ್ರೂಪಿಗೆ ಒಂದು ವೀಡಿಯೋನೂ ಕಳಿಸಿದ್ದೀನಿ. ಅಲ್ಲಿ ನಮ್ಮ ಟೂರಿಸ್ಟ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಫೈರ್ ಕ್ಯಾಂಪಲ್ಲಿ. ಅಲ್ಲೇ ಅವ್ರದ್ದೇನೆಂದರೆ ಸ್ಪೆಷಾಲಿಟಿ, ಅವ್ರ ಪಕ್ಕದಲ್ಲೇ ದೊಡ್ಡದು ಒಂದು ಇದು ಮಾಡಿದ್ದಾರೆ. ಇದೆಲ್ಲ ಕಾಟೇಜಸ್ಸು, AC ರೂಮ್ಸು ಎಲ್ಲ ಇದೆ, ರೆಸ್ಟೋರೆಂಟ್ ಇದೆ. ಪಕ್ಕದಲ್ಲೇ ತರಕಾರಿ ಬೆಳೆಯೋದು, ಎಲ್ಲ ತರಕಾರಿ, ಕ್ಯಾಬೇಜು, ಇನ್ನು ನವಿಲುಕೋಸು, ಹೂಕೋಸು, ಕ್ಯಾರೆಟು, ಈರುಳ್ಳಿ, ಮೆಣಸಿನ್ಕಾಯಿಯಿಂದ ಹಿಡಿದು ಸ್ವತಃ ಅವರೇ ಬೆಳೆದ ತರಕಾರಿಯಿಂದ ಇದು ಮಾಡಿದರು. ನಾನು ರಾತ್ರಿ ನನಗೆ ಸಲಾಡ್ ತಂದು ಕೊಟ್ಟರು. ನಾನು ಇಲ್ಲೆಲ್ಲ ಸಲಾಡ್ ತಿನ್ನೋದಕ್ಕಿಂತ ನಂಗೆ ರುಚಿಯಾಗಿ ಕಾಣಿಸ್ತು. ಟೊಮೆಟೊ, ಕ್ಯಾರೆಟು ಮತ್ತು ಸೌತೆಕಾಯಿ, ಯಾಕೆಂದರೆ ಅವರೇ ಬೆಳೆದಿದ್ದು, ನೈಸರ್ಗಿಕವಾಗಿದ್ದು. ಬೆಳಿಗ್ಗೆ ಫಾರಮ್ ತೋರಿಸಿದ್ರು, ಕೇಳಿ ಖುಷಿ ಆಯಿತು. ಇನ್ನೂ ಒಂದು ಪ್ಲೇಟ್ ಸಲಾಡ್ ತಿಂದ್ಕೊಂಡೇ ಹೋಗೋಣ ಅನಿಸ್ತು. ಅಂದರೆ ಎಲ್ಲ ನಾವು ಪ್ರತಿಯೊಂದಕ್ಕೂ ಮಹತ್ವ ಕೊಡಬೇಕಾಗಿದೆ. ಅದೇ ನಾನು ಹೇಳಿದ್ದಲ್ಲ, ಆ ಟೂರಿಸ್ಟ್ ಹೇಳಿದ್ರು, ನೀವು ದ್ವಾರಕದಿಂದ ಸೋಮನಾಥ್ ಬರೀ ಜರ್ನಿ ಆಯಿತು. ನೀವು ಪ್ರವಾಸ ಅಂತ ಹೇಳಿ, ನಾವು ಪ್ರವಾಸಿಗನಾಗಿ ಏನೇನು ನೋಡಬೇಕು ಅನ್ನೋದು ನಮಗೆ ಇನ್ನೂ ಕಲಿಬೇಕಾಗಿದೆ ನಾವು, ಆಯಿತಾ. ಈಗ ನಾನು ಹೇಳ್ತೇನೆ, ನಾವು ಒಂದು ಸಣ್ಣ ವಿಷಯವನ್ನು ಸಹ ತುಂಬ ಇದು ಮಾಡ್ಬೋದು ಅಂತ ಹೇಳೋದಕ್ಕೆ, ಈಗ ಎಕ್ಸಾಂಪಲ್ ವಿಯೆಟ್ನಾಮಲ್ಲಿ ಒಂದು ಮೆಕಾಂಗ್ ಡೆಲ್ಟಾ ಕ್ರೂಸ್ ಅಂತ ಮಾಡ್ತೀವಿ. ಮೆಕಾಂಗ್ ರಿವರ್ ಅದು ಚೈನಾದಲ್ಲಿ ಹುಟ್ಟಿ ಕಾಂಬೋಡಿಯಾ ಇದೆಲ್ಲ ಒಂದು 7-8 ಕಂಟ್ರಿ, ನಮ್ಮ ಗಂಗಾ ನದಿ ಥರ ದೊಡ್ಡ ನದಿ ಅದು. ಆ ನದಿ ಸೇರುವಂಥ ಜಾಗ ಸಮುದ್ರ ಮೆಕಾಂಗ್ ಡೆಲ್ಟಾ ವಿಯೆಟ್ನಾಮಲ್ಲಿ. ಅಲ್ಲಿ ನಮ್ಮನ್ನು ಮೆಕಾಂಗ್ ಡೆಲ್ಟಾ ಅಂತೇಳಿ ಒಂದು ಟೂರ್ ಕರ್ಕೊಂಡು ಹೋಗ್ತಾರೆ. ಏನಿದೆ ಅಲ್ಲಿ ಹೇಳಬೇಕಂದ್ರೆ, ನಾವು ನಮ್ಮ ಕರಾವಳಿಯನ್ನು ಅದಕ್ಕಿಂತ ಅದ್ಭುತವಾಗಿ ತೋರಿಸ್ಬೋದು. ಅಲ್ಲಿ ಕರ್ಕೊಂಡು ಹೋದರು, ಸುಮ್ಮನೆ ಒಂದಷ್ಟು ಅಟ್ರಾಕ್ಷನ್ ನೋಡಿ ಕರ್ಕೊಂಡು ಹೋದರು. ಫಸ್ಟ್ ಒಂದು ದೊಡ್ಡ ಬಾರ್ಜಲ್ಲಿ ಕರ್ಕೊಂಡೋದ್ರು. ಅಲ್ಲಿಂದ ಲ್ಯಾಂಡಿಗೆ ಹೋದ್ವಿ. ಲ್ಯಾಂಡ್ ಆದಮೇಲೆ ವಾಕಿಂಗ್ ಮಾಡಿಸಿದ್ರು. ಅಲ್ಲಿ ಎಲ್ಲರಿಗೂ ಅಲ್ಲೇ ಬೆಳೆ ತರಕಾರಿನ ಕಟ್ ಫ್ರೂಟ್ ಹಣ್ಣೆಲ್ಲ ಕೊಟ್ಟರು. ಅಲ್ಲಿ ಒಬ್ಬ ಬಂದ, ಅಲ್ಲಿಂದ ಲೋಕಲ್ ಯಾವುದೋ ಒಂದು ಪಿಟೀಲ್ ಥರ ಇತ್ತು, ಅದು ಕುಯ್ದ ಆಯಿತು. ಅಲ್ಲಿಂದ ಕರ್ಕೊಂಬಂದರು, ಚಾಕ್ಲೇಟ್ ಮಾಡೋದನ್ನು ತೋರಿಸಿದ್ರು. ಕೋಕೋನಟ್ ವಾಟ್ರಲ್ಲಿ ಚಾಕ್ಲೇಟ್. ಇದು ಯಾಕೆ ಬೇಕು ಅಂದರೆ, ನಾವು ಅಷ್ಟೇ ನಮ್ಮ ಈ ಫುಡ್ ಎಕ್ಸಾಂಪಲ್ ನೋಡಿ, ನಮಗೆ ಇವರು ಫುಡ್ ಅಂದರೆ ಯಾವುದು ವೆಜಿಟೇರಿಯನ್ ಆದರೆ ಏನು, ನಾವು ಕೆಲವೊಂದು ಕಲರ್ ನೋಡಿ, ನಾನು ಈಗ ಒಬ್ಬ ವೆಜಿಟೇರಿಯನ್ ಆಗಿ ನಾನೀಗ ಬೇರೆ ದೇಶಕ್ಕೆ ಹೋಗಿರ್ತೇನೆ, ಅದು ವೆಜ್ಜಾ ನಾನ್ ವೆಜ್ ಅಂತ ಗೊತ್ತಾಗೋದಿಲ್ಲ. ಸೊ ಅವರು ಆ ಚಾಕ್ಲೇಟನ್ನು ನಾವು ಹೇಗೆ ವೆಜ್ಜಾ ನಾನ್ ವೆಜ್ ಅಂತ ಕೇಳಿದ್ವಿ. ಯಾಕೆ ಅಂತ ಹೇಳಿದ್ರೆ, ನನಗಿದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಂಗ್ಕಾಂಗಲ್ಲಿ ನಾನು ನೋಡಿದಾಗ ಒಂದು ಬೀಫ್ ಚಾಕ್ಲೇಟ್ ಇತ್ತು, ಬೀಫ್ ಕೊಬ್ಬು. ಅದು ನಾನು ನೋಡಿದಾಗ ಗೊತ್ತಾಯಿತು ಅವ್ನು ಬೀಫ್ ಅಂತ ಹೇಳ್ತಾನೆ. ಆ ಚಾಕ್ಲೇಟ್ ಅಂಗಡಿಗೆ ಹೋಗಿದ್ವಿ. ಮತ್ತು ಇದು ಇದೆ, ಯಾವುದು ಫೋರ್ಕ್, ಅದರದ್ದು ಚಾಕ್ಲೇಟ್ ಮಾಡ್ತಾರೆ. ನಾನು ಅದಕ್ಕೆ ಕೇಳಿದೆ ಅವಳಿಗೆ, ಮೆಕಾಂಗ್ ಡೆಲ್ಟಾದಲ್ಲಿ ಇದು ಚಾಕ್ಲೇಟ್ ವೆಜ್ ಆರ್ ನಾನ್ ವೆಜ್ ಅಂತ. ಆವಾಗ ಅವರು ನಮ್ಮಲ್ಲಿ ಬೆಲ್ಲ ಗಾಣದಲ್ಲಿ ತೆಗಿತಾರಲ್ಲ ಹಾಗೆ ಮಾಡುವಂಥದ್ದು ಗಾಣ, ಅದರಲ್ಲಿ ಈ ಕೊಬ್ಬರಿಯನ್ನು ಕಾಯಿಯನ್ನು ತುರಿದು, ತೆಂಗಿನಕಾಯಿ ತುರಿದು ಅದನ್ನು ಗ್ರೈಂಡಿಂಗ್ ಮಾಡ್ತಾರೆ. ಗ್ರೈಂಡಿಂಗ್ ಮಾಡಿದ್ಮೇಲೆ ನಾವು ಬೆಲ್ಲ ಹೇಗೆ ಪ್ರೊಸೆಸ್ ಮಾಡ್ತೀವಿ ಹಾಗೆ ಎಲ್ಲ ಪ್ರೊಸೆಸ್ ಮಾಡಿ ಅದನ್ನು ಪೀಸ್ ಮಾಡೋದು. ಆಮೇಲೆ ಅವರು ಮಾಡುವಂಥದ್ದು ಈ ಕರಕುಶಲ ಸರ್ ಹೇಳಿದ್ರಲ್ಲ ಹಾಗೆ ಅದನ್ನೆಲ್ಲ ತೋರಿಸೋದು. ಅಂದರೆ ಈ ತೆಂಗಿನ ಇದರಲ್ಲಿ ನಮ್ಮ ಹಿಂದೆ ನಮ್ಮ ಊರಲ್ಲೂ ಇತ್ತು, ತೆಂಗಿನ ಇದರಲ್ಲೇ ಏನು ನಾವು ಚಿಪ್ ಅಂತೀವಲ್ಲ ಅದರದ್ದೇ ಸೌಟು. ನಾವು ಊಟ ಮಾಡಿದ್ವಿ ಹಿಂದೆ, ನಾವು ಚಿಕ್ಕಂದಿರುವಾಗ ನಮ್ಮ ಆಣೆಗುಡ್ಡೆ ಇದರಲ್ಲ ದೇವಸ್ಥಾನದಲ್ಲೆಲ್ಲ ಆ ತೆಂಗಿನ ಚಿಪ್ಪನಿಗೆ ಒಂದು ಇದು ಮರದ ಕೋಲು ಸಿಕ್ಕಿದ್ರೆ ಆ ಕಾಲ ಹಾಗಿತ್ತು. ಅದರದ್ದು ಸೌಟು, ಅದರದ್ದು ಏನು ಎಲ್ಲ ಅಡುಗೆ ಮಾಡುವ ಪರಿಕರಗಳು ಇಂಥದ್ದೆಲ್ಲ ಅವರು ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ರು. ಆಮೇಲೆ ಏನು ಅಷ್ಟೇ, ಆಮೇಲೆ ಬಂದರು ಒಂದು ಸಣ್ಣದೊಂದು ಏನು ಹೇಳ್ತಾರೆ ಕಾಲುವೆ ಥರ ಇದೆ, 2 ಕಡೆ ಒಂದು ಮರಗಳು, ಅದರ ಮಧ್ಯೆ ಒಂದು ಸಣ್ಣ ಬೋಟಿಂಗ್, ಟ್ರಿಪ್ ಮುಗೀತು. ಇದು ನಮ್ಮಲ್ಲಿ ಎಷ್ಟು ಬೇಕು ಈ ಥರದ್ದು? ನಿಮಗೆ ಹಾಗೆ ಅನ್ನಿಸಬಹುದು ಅಂತ, ಯಾಕಂದ್ರೆ ಅಲ್ಲಿ ಹೋದಾಗ ಅಯ್ಯೋ ಇದಕ್ಕೆ ನಮ್ಮೂರಲ್ಲೇ ಬಹಳ ನಾವು ಮಾಡಬಹುದಲ್ಲ ಇದಕ್ಕಿಂತ ಚೆನ್ನಾಗಿ ಅಂತ. ಅದು ಈಗ ನಮ್ಮಲ್ಲಿ ಬಂದಿದೆ, ಅದು ಸಹ ಕೋಡಿ ಬೀಚು ಅಲ್ಲೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಚೆನ್ನಾಗಿಯೂ ಮಾಡ್ತಾ ಇದ್ದಾರೆ. ಹಾಗೆ ಅಂದರೆ ಹೇಳಿದರೆ ನಮ್ಮ ಟೈಮನ್ನು ಅವ್ರು ಯಾವ ಥರ ಪಾಸ್ ಮಾಡಿದ್ರು ಹೇಳಿ, ಇಡೀ ಹಾಫ್ ಡೇ ನಮ್ಮದು ಆಯಿತು. ಬರೀ ನಾವು ಆ ಥರನೇ ಮಾಡ್ಬೋದು. ಚಾಕ್ಲೇಟ್ ಮಾಡುವಂಥದ್ದನ್ನು ಗುಡಿ ಕೈಗಾರಿಕೆ ಜಸ್ಟ್ ಸೆಲ್ ಅಲ್ಲ, ಅವ್ರಿಗೆ ಹೇಗೆ ನೇಯ್ತಾರೆ, ಹೇಗೆ ಈಗ ನಾವು ಚನ್ನಪಟ್ಟಣ ಗೊಂಬೆ ಇದೆಯಲ್ಲ ಅದನ್ನ ಹೇಗೆ ಮಾಡ್ತಾರೆ, ಇದನ್ನು ಒಂಥರ ಎಜುಕೇಟೆಡ್ ಪ್ರೋಗ್ರಾಮ್ ಥರ ಆ ಥರ ಮಾಡಿದರೆ ನಮಗೂ ಈ ಥರ ಮಾಡ್ತಾಯಿದ್ದಾರೆ, ಇದು ಮಾಡಲಿಕ್ಕೆ ಇಷ್ಟು ಕಷ್ಟ ಇದೆ. ಒಂದು ಮಡಿಕೆ ಆದರೂ ಹೊಡಿಲಿಕ್ಕೆ ಸುಲಭ, ಆದ್ರೆ ಮಾಡೋದು ಎಷ್ಟು ಕಷ್ಟ ಇದೆ ಅನ್ನೋದು ನಮಗೆ ಜನರಿಗೆ ಆಗಲಿ ಯಾರಿಗೇ ಆಗಲಿ ಗೊತ್ತಾಗಬೇಕು. ಈ ಥರದಲ್ಲಿ ಇಲ್ಲಿ ಒಂದು ಆರ್ಟ್ ಇದೆ, ಇವ್ರದ್ದು ಒಂದು ಆರ್ಟ್ ಇದೆ. ಈಗ ಮಠ ಅಂತ ಹೇಳಿದರು ಸಾಹೇಬರು,
ಮಠದೆಲ್ಲ ಇದು ನಮ್ಮ ಮಠದಲ್ಲಿ ಅಥವಾ ಯಾವುದೇ ಇರ್ಬೋದು ಗವಿಸಿದ್ದೇಶ್ವರನೋ ಅಥವಾ ಯಾವುದೋ ಒಂದು ಆ ಮಠದಲ್ಲಿ ಯಾವ ಥರ ನಮ್ಮದು ನಡೀತಾ ಇದೆ, ಯಾವ ಥರ ದಾಸೋಹ ನಡೀತಾ ಇದೆ, ಫಾರಿನರ್ಸಿಗೆಲ್ಲ ತಿಳಿಸಿ ಅವ್ರಿಗೆ ಆಶ್ಚರ್ಯ ಆಗ್ತದೆ. ಯಾಕೆಂದ್ರೆ ನನ್ನ ಫ್ರೆಂಡು ಫ್ರಾನ್ಸಲ್ಲಿ ಒಬ್ಬ ಇದ್ದಾನೆ, ಅವ್ನು ಹೇಳಿದ ಅವನು ಊಟಕ್ಕೆ ಹೋದ ಮದುವೆಗೆ. ಅವನು ಇಂಡಿಯನ್, ಅವನಿಗೆ ಗೊತ್ತಿಲ್ಲ ಫ್ರಾನ್ಸ್ ಕಲ್ಚರ್ ಏನು ಅಂತ. ಮದುವೆ ಆಗಿ ಊಟ ಹುಡುಗ ಎಲ್ಲ ಏನೋ ವೈನೋ ಅಥವಾ ಏನೋ ಡ್ರಿಂಕ್ಸ್ ಎಲ್ಲ ಕೊಟ್ಟರಂತೆ, ಅದು ಫ್ರೀ ಅಂತೆ. ಆಮೇಲೆ ಊಟಕ್ಕೆ ಅಂತ ಇಲ್ಲ, ಊಟವೇ ಇಲ್ಲ ಮದುವೆಯಲ್ಲಿ. ಇವನಿಗೆ ಊಟ ಬೇಕಾದ್ರಲ್ಲಿ ಆ ಹೋಟ್ಲಲ್ಲಿ ಪೇ ಮಾಡಿ ಊಟ ಮಾಡಬೇಕಂತೆ. ಈಗ ನಮ್ಮ ಕಲ್ಚರ್ ಏನಂತ ನಮ್ಗೆ ಗೊತ್ತಾಗಬೇಕು, ಅವ್ರಿಗೆ ಗೊತ್ತಾಗಬೇಕಲ್ಲ. ನಮ್ಮ ದೇಶದಲ್ಲಿ ಊಟ ಹೇಗೆ ಹಾಕ್ತಾರೆ, ಯಾವ್ಯಾವ ದೇಶದಲ್ಲಿ ನಮ್ಮ ಕರಾವಳಿಯಲ್ಲಿರ್ಬೋದು ಎಲ್ಲ ದೇವಸ್ಥಾನದಲ್ಲಿ ಮಧ್ಯಾಹ್ನದ ದಾಸೋಹ ನಡೀತದೆ. ಉತ್ತರ ಕರ್ನಾಟಕದಲ್ಲಿ ಎಷ್ಟೊಂದು ಮಠಗಳೆಲ್ಲ ದಾಸೋಹ, ಸಾವಿರಾರು ಜನಕ್ಕೆ ಊಟ ಹಾಕ್ತಾರೆ. ಇದೆಲ್ಲ ಹೇಗೆ ಸಾಧ್ಯ? ಇದ್ರ ಬಗ್ಗೆ ಎಲ್ಲ ಎಜುಕೇಷನಲ್ ಈ ಸ್ಪಿರಿಚುವಲ್ ಟೂರಿಸಮಲ್ಲಿ ಇದೆಲ್ಲ ಬರ್ತದೆ. ಹೇಗೆ ಒಂದು ಮಠ ರನ್ ಆಗ್ತದೆ, ಯಾವ ಥರದಲ್ಲಿ ರನ್ ಆಗ್ತದೆ. ಯಾರೋ ಒಂದು ನ್ಯೂಯಾರ್ಕಲ್ಲಿ ಒಬ್ಬ ತುಂಬ ಹೋಟೆಲ್ ಇದೆ ಅಂತೆ, ಅವನಿಗೆ ಕ್ವಶನ್ ಕೇಳಿದ್ರಂತೆ. ಅಲ್ಲ ನಿಮ್ಗೆ ಗೊತ್ತಲ್ಲ ಸರ್? ಅವನಿಗೆ ಕೇಳಿದಂತೆ, ನೀವು ಅಮೇರಿಕಕ್ಕೆ ಬಂದರೆ ನಿಮಗೆ ಬಂದ ಮೇಲೆ ನಿಮಗೆ ಹಸಿವು ಇದಾಯಿತು ಏನೋ ಅಂತ ಕೇಳಿದಂತೆ. ಕೊರೋನಾ ಟೈಮಲ್ಲಿ ಅವನು ತುಂಬ ಜನಕ್ಕೆ ಇದು ಮಾಡಿದ್ದ, ಅವನು ಹೆಲ್ಪ್ ಮಾಡಿದ್ದ. ಫೇಮಸ್ ನ್ಯೂಯಾರ್ಕಲ್ಲಿ ಒಂದು ರೆಸ್ಟೋರೆಂಟ್, ಅವನ ಹೆಸರು ನೆನಪೋಯ್ತು, ಇಂಡಿಯನ್. ಅದಕ್ಕೆ ಅವನು ಹೇಳಿದಂತೆ, ನೀವು ನಮ್ಮ ದೇಶಕ್ಕೆ ಹೋಗಿ ನೋಡಬೇಕು, ಎನಿ ಟೈಮ್ ನಾವು ಊಟ ಹಾಕ್ತಾ ಇರ್ತೇವೆ, ಊಟ ಇಲ್ಲದೆ ಇಲ್ಲಿಗೆ ಬಂದಿದ್ದಲ್ಲ ಅಂತ ಅವನು ಹೇಳಿದ ಅಂತೆ. ಅದು ಹೇಳಿದ್ದು ನಮ್ಮ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು, ಕಾಶಿಯಲ್ಲಿ ಹೋಗಿ ಅನ್ನಪೂರ್ಣದಲ್ಲಿ ಅನ್ನದ ವ್ಯವಸ್ಥೆ ಇದೆ, ಪುರಿ ಜಗನ್ನಾಥದಲ್ಲಿ ಹೋಗಿ ಲಕ್ಷಗಟ್ಟಲೆ ಜನಕ್ಕೆ ಅನ್ನ ನಡೀತಾ ಇರ್ತದೆ. ಎಲ್ಲ ಕಡೆ ನಮ್ಮ ದೇಶದಲ್ಲಿ ಧರ್ಮಸ್ಥಳ, ಹೊರನಾಡು, ಕೊಲ್ಲೂರು, ಆನೆಗುಡ್ಡೆ, ಸಾಲಿಗ್ರಾಮ, ಆಮೇಲೆ ನೀವು ಯಾವುದೇ ದೇವಸ್ಥಾನ ಹೇಳಿ, ಅಲ್ಲಿ ಉಡುಪಿ, ನೀವು ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲೇ ಹೋಗಿ ನೀವು ಮಧ್ಯಾಹ್ನದ ಹೊತ್ತಿಗೆ ಊಟದ್ದು ಚಿಂತೆಯೇ ಇಲ್ಲ. ಇವನ್ ಕೇರಳದಲ್ಲಿ ಒಂದು ದೇವಸ್ಥಾನದಲ್ಲಿ ಕೂಗ್ತಾರೆ ರಾತ್ರಿ, ಯಾರಾದ್ರೂ ಊಟಕ್ಕೆ ಬಾಕಿ ಇದ್ದಾರಾ ಬನ್ನಿ ಅಂತ, ಪ್ರತಿ ದಿವಸಕ್ಕೆ ಹೋಗ್ತಾರೆ. ಹೊರನಾಡು ಎಷ್ಟಿದೆ ನಮ್ಮಲ್ಲಿ. ಅಂದರೆ ಇದನ್ನೆಲ್ಲ ನಾವು ಎಜುಕೇಷನ್ ಆಗಿ ತಗೊಳ್ಬೇಕು. ಟೂರಿಸಮ್ ಅಂತ ಹೇಳಿದರೆ ಈಗ ನಾವು 10,000 ಗೈಡ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಒಳ್ಳೆ ಬೆಳವಣಿಗೆ. ನಮ್ಮಲ್ಲಿ ಈಗ ಎಜುಕೇಷನ್ ಇರೋದು, ನಾನು ನಮ್ಮ ಇದಕ್ಕೆ ಸ್ಟಾಫ್ ಎಲ್ಲ ಬರ್ತಾರಲ್ಲ, MTA BTA ಆಗಿ ಬರ್ತಾರೆ. ಏನು ಕಲಿಸಿದ್ರು ಕೇಳಿದರೆ, ಸರ್ ಅದೇನಿಲ್ಲ, ಬೆಡ್ ಮಾಡೋದು ಹೇಗೆ ರೂಮ್ನಲ್ಲಿ, ಇದು ಆ ಬೆಡ್ಡು ಅದೇ ಈ ಟವಲನ್ನು ಗಿಣಿ ಥರ ಮಾಡೋದು, ಆ ಥರ ಮಾಡೋದು. ಆಮೇಲೆ ಕೇಳಿದ್ರೆ ಫುಡ್ ಪ್ರಿಪೇರ್ ಮಾಡೋದು. ಹಂಗಾರೆ ಅದಕ್ಕೆ ನೀವು ಟೂರಿಸಮ್ ಇಂಡಸ್ಟ್ರಿ ಅಂತ ಯಾಕೆ ಹೇಳ್ಬೇಕು, ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದಲ್ವಾ? ಅದು ಹೋಟೆಲ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಿದ್ದು. ಇದಕ್ಕೆ ಮಾಸ್ಟರ್ ಡಿಗ್ರಿ ಮಾಡುವಂಥದ್ದೇನಿದೆ. ಸ್ಪಿರಿಚುವಲಿ ಟೂರಿಸಮ್ ಇಸ್ ನಮ್ಮದು ಇಂಡಿಯಾದ ಬೇಸಿಕ್. ಅದ್ರ ಜೊತೆಗೆ ಆಯುರ್ವೇದ, ಈಗ ಈ ದಾಸೋಹಗಳು, ಇದು ಯಾವ ಥರ ನಡೀತಾ ಇದೆ, ನಮ್ಮ ಕಲ್ಚರ್ ಯಾವ ಥರ ನಡೀತಾ ಇದೆ, ನಮ್ಮ ಸಂಸ್ಕೃತಿ ಹೇಗೆ ಇದಾಗ್ತಾ ಇದೆ, ಇದ್ರ ಬಗ್ಗೆ ಒಂದು ಅವರಿಗೆ ಶಿಕ್ಷಣ ದೊರೆತರೆ ಟೋಟಲಿ ನಮ್ಮ ಕಲೆಗಳು ನಾವು ಹೇಗೆ ಇದೆ ಹೇಳಿದ್ನಲ್ಲ, ಈಗ ಚಾಕ್ಲೇಟ್ ಮಾಡೋದು ತೋರಿಸಿದ್ರು ಅವರು. ನಾವೀಗ ಒಂದು ಫುಡ್ಡು, ನಮ್ಮ ಇಂಡಿಯನ್ ಫುಡ್ಡು, ರೊಟ್ಟಿ ಬಡಿಯೋದು ಹೇಗೆ, ಇದನ್ನೂ ತೋರಿಸ್ಬೋದು ಅವ್ರಿಗೂ. ಈಗ ವೆಜಿಟೇರಿಯನ್ ಒಬ್ಬ ಇದ್ದ ಅಂದರೆ ಅವನಿಗೆ ವೆಜ್ಜಾ ನಾನ್ ವೆಜ್ ಅಂತ ಡೌಟ್ ಬರ್ತದೆ. ನಾನು ಹೇಳಿದಲ್ಲ ಚಾಕ್ಲೇಟ್ದೇ ಹೀಗೆ ಆಯಿತು. ಅದಾದಮೇಲೆ ನಾನು ಇಂಟರ್ನ್ಯಾಷನಲ್ ಚಾಕ್ಲೇಟ್ ತೊಗೊಳೋದಕ್ಕೆ ಭಯ ಆಗ್ತದೆ ನನಗೆ. ಎಲ್ಲಿ ನೋಡೋದು ಗ್ರೀನ್ ಎಲ್ಲಿದೆಯಾ ಅಂತ ನೋಡಿದ ಮೇಲೆ ತೊಗೊಳ್ಳುವಂಥ ಪರಿಸ್ಥಿತಿ. ಅವರು ನೀವು ಥೈಲ್ಯಾಂಡಲ್ಲಿ ನೋಡಿದರೆ ವೆಜಿಟೇರಿಯನ್ ಫುಡ್ ಅಂತ ಹಾಕಿದರೆ ಅಲ್ಲಿ ಫಿಶ್ ಆಯಿಲ್ ಯೂಸ್ ಮಾಡ್ತಾರೆ ಅವರು. ಅವರಿಗೆ ಅದರದ್ದು ವ್ಯತ್ಯಾಸ ಇಲ್ಲ. ಅವ್ರು ಹಾಕಿದ ತರಕಾರಿ ಹೌದು, ಆದರೆ ಆಯಿಲ್. ಇದನ್ನೆಲ್ಲ ನಾವು ನಮ್ಮ ದೇಶದಲ್ಲಿ ಕುಕ್ಕು ಇದ್ರದ್ದಾಗಲಿ ಇದ್ರದ್ದೆಲ್ಲ ಒಂದೊಂದು ಅವ್ರಿಗೆ ಟೂರಿಸ್ಟ್ಗೆ ಒರೇ ಒಂದು ಟೆಂಪಲ್ ತೋರಿಸೋದು, ಒಂದು ಮಾನ್ಯುಮೆಂಟ್ ತೋರಿಸೋದಲ್ಲ, ಅಲ್ಲಿನ ಕಲ್ಚರ್. ಈಗ ತಂಜಾವೂರಿಗೆ ಬರ್ತಾರೆ, ಬೃಹದೇಶ್ವರ ಟೆಂಪಲ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ ಗೈಡು. ಆಮೇಲೆ ಏನು ಮಾಡ್ತಾನೆ, ಹೋಗ್ತಾನೆ ಒಂದು ಯಾವುದೋ ಒಂದು ಅವನಿಗೆ ಒಂದು ಏನೋ ಸಮ್ ಪರ್ಸೆಂಟೇಜ್ ಸಿಗುತ್ತೋ ಏನೋ ಇರಲಿ, ಹೋಗ್ತಾನೆ ಅಂಗಡಿ ತೋರಿಸ್ತಾನೆ ಬರ್ತಾನೆ. ಆ ಅಂಗಡಿಯಲ್ಲಿ ಮಾಡುವಂಥ ಪ್ರಾಡಕ್ಟ್ ಅದು ಚನ್ನಪಟ್ಟಣದ ಗೊಂಬೆ ಆಗಲಿ, ಅದನ್ನು ನಾವು ಎಜುಕೇಟ್ ಮಾಡಬೇಕು ಅಂತ ನನ್ನ ಹೇಗೆ ತಯಾರಾಗುತ್ತೆ, ಆವಾಗ ಅವನಿಗೆ ಅದು ಮಾಡುವ ತಯಾರಿಕೆ ಮೇಲೆ ಖುಷಿ ಆಗೋ ಚಾನ್ಸಸ್ ಇರ್ತದೆ, ತಗೊಳ್ಳುವಂಥದ್ದು ಸಂಭವನೂ ಜಾಸ್ತಿ ಇರ್ತದೆ. ಆವಾಗ ನಮ್ಮ ಎಕಾನಮಿಯೂ ಬೆಳೀತದೆ, ನಮ್ಮ ದೇಶಕ್ಕೆ ಆದಾಯನೂ ಬರ್ತದೆ. ಅವನು ಅದ್ರ ಬದಲಿ ಇವರು ಅದನ್ನು ತೊಗೊಂಡೋಗಿ ಕಸ್ಟಮರ್, ಅದು ಫಾರಿನ್ ಟೂರಿಸ್ಟ್ ಬಂದಿರ್ತಾರೆ, ಅವರು ಮುಖಕ್ಕೆ ಹಿಡಿಯೋದು, ತಗೋ ಅಂತ ಬೆಗ್ ಮಾಡೋದು. ಇದನ್ನು ಅವರು ಅಲ್ಲಿ ಹೋಗಿ ಬರೀತಾರೆ, ಹಾವಾಡಿಗರ ದೇಶ, ಇವರು ಬೆಗ್ ಮಾಡ್ತಾರೆ, ಬೇಡವರು ಅದನ್ನೇ ನೀವು ಈ ಥರ ಮಾಡಿ ಅಲ್ಲ. ಈ ಥರ ಮಾಡಿದರೆ ನಾವು ಏನಂದರೆ ನಮ್ಮ ಟೂರಿಸಮ್ ಒಂದು ಹೆಮ್ಮೆಯೂ ಇರ್ತದೆ. ನೀವು ಕೂತಲ್ಲೇ ಬಂದು ಜನ ದುಡ್ಡು ಕೊಡ್ತಾರೆ, ನಾವು ಅಲ್ಲೋಗಿ ಬೇಡೋ ಪರಿಸ್ಥಿತಿ ಬರುವುದಿಲ್ಲ ಅಂತ ನನ್ನ ಅನಿಸಿಕೆ.